ಇವತ್ತಿನ ಜಿ ಸಂವಾದದಲ್ಲಿ ಜಾತಿ ಜನಗಣತಿಯ ಕುರಿತಂತೆ ಮಾತಾಡ್ತಾ ಇದ್ದೀವಿ. ಜಾತಿ ಗಣತಿ ಅಂತ ಹೇಳಿಬಿಟ್ರೆ ನೇರವಾಗಿ ಜನಕ್ಕೆ ಬೇಗ ಅರ್ಥ ಆಗುತ್ತೇನೋ ಅಂತ ಹೇಳಿ ಈ ಪದಪ್ರಯೋಗವನ್ನ ಮಾಡುವಂತ ಅನಿವಾರ್ಯ ಸ್ಥಿತಿ ನಿರ್ಮಾಣವಾಗಿದೆ. ಸಿದ್ದರಾಮಯ್ಯನವರ ಪ್ರಕಾರ, ಕರ್ನಾಟಕ ಕಾಂಗ್ರೆಸ್ನ ಪ್ರಕಾರ ಇದು ಜಾತಿ ಗಣತಿ ಅಲ್ಲ, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ. ರೈಟ್, ಆ ಸಮೀಕ್ಷೆ ಬಂದಿದೆ, ವರದಿ ಸಿದ್ಧವಾಗಿದೆ. ಆ ವರದಿಯನ್ನು ಸಚಿವರುಗಳು ಓದಬೇಕು, ಓದ್ಕೊಂಡು ಬನ್ನಿ. ಇದುವರೆಗಿನ ಟಾಕ್ ಹೇಗಿತ್ತು, ಏನು ಲೀಕ್ ಆಗಿತ್ತು, ಆ ಮಾಹಿತಿಯೇ ಅಲ್ಲ. ಸಚಿವರುಗಳು ಏನು ಓದ್ತಾರೆ, ಆ ನಂತರ ಚರ್ಚೆ ಆಗುತ್ತೆ, ಆ ಚರ್ಚೆಯ ನಂತರ ಬರುತ್ತೆ ನೋಡಿ ನಿರ್ಧಾರ, ಅದು ನಿಜವಾದ ಕ್ಲೈಮ್ಯಾಕ್ಸ್ ಅನ್ನುವ ರೀತಿ ಇತ್ತು. ಸೊ ಅಂತೆಯೇ ಇವತ್ತು 17ನೇ ತಾರೀಕಿಗೆ ಡೆಡ್ಲೈನ್ ಕೊಟ್ಟಿದ್ರು, ಆ ಚರ್ಚೆಗಳು ನಡೀತಾನೆ ಇದ್ದಾವೆ. ಇದು ಒಂದು ಭಾಗ. ಆದರೆ ಈ ವರದಿ ಪುರಸ್ಕೃತಗೊಳ್ಳುತ್ತಾ ತಿರಸ್ಕಾರಗೊಳ್ಳುತ್ತಾ? ವಿರೋಧ ಪ್ರತಿಪಕ್ಷದವರು, BJPಯವರೋ JDS ಅವರು ಮಾಡಿದ್ರೆ ಅದು ಬೇರೆ. ಪ್ರತಿಪಕ್ಷದಲ್ಲೇ ಇರುವಂಥ ವಿರೋಧವನ್ನು ಕರ್ನಾಟಕ ಕಾಂಗ್ರೆಸ್ ಹೇಗೆ ನಿಭಾಯಿಸುತ್ತೆ? ಈ ಜಾತಿ ಗಣತಿ ಅನ್ನೋದು ಯಾಕೆ ಮುಖ್ಯ? ಇದು ಅನುಷ್ಠಾನಕ್ಕೆ ಬಂದರೆ ಆಗುವಂಥ ಸಾಧಕ ಬಾಧಕಗಳೇನು? ಮತ್ತು ಜಯಪ್ರಕಾಶ್ ಹೆಗಡೆ ಅವರು ಈ ಒಂದು ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ? ಇದರ ಪರ ಇರುವಂಥ ನಾಯಕರು ಕಾಂಗ್ರೆಸ್ನಲ್ಲಿ ಯಾರು, ವಿರೋಧವನ್ನು ಯಾರು ವ್ಯಕ್ತಪಡಿಸ್ತಿದ್ದಾರೆ? ಇದನ್ನೆಲ್ಲ ಹೊರತುಪಡಿಸಿ ರಾಜಕೀಯವಾಗಿ ಬಿಡಿ, ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಒಕ್ಕಲಿಗ ಇರ್ಬೋದು, ಲಿಂಗಾಯತ ಸಮುದಾಯಗಳ ಸಂಘಟಕರು ಅಥವಾ ಅವ ಮುಖಂಡರುಗಳು ಯಾವ ರೀತಿ ಮುಂದಿನ ಹೆಜ್ಜೆ ನೆಡುತ್ತಾರೆ ಅನ್ನೋದೇ ಸದ್ಯದ ಕುತೂಹಲ ಆಗಿರುವಂಥದ್ದು. ಹೇಗಾಗ್ಬಿಟ್ಟಿದೆ ಅಂದರೆ, ಸಿದ್ದರಾಮಯ್ಯನವರು ತನ್ನ ಅವಧಿಯಲ್ಲಿ ಅಹಿಂದ ನಾಯಕ ಅಂತ ಗುರುತಿಸ್ಕೊಂಡ್ಬಿಟ್ಟಿದ್ರು, ಒಂದು ಮಾತು ಕೊಟ್ಟಿದ್ರು, ನಾನೊಂದು ಸಮೀಕ್ಷೆ ಮಾಡ್ತೀನಿ, ಆ ನಿಟ್ಟಿನಲ್ಲಿ ಮೀಸಲಾತಿ ಅನ್ನೋದು ಬರುತ್ತೆ, ಅದಕ್ಕೆ ಕಟಿಬದ್ಧರಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನನ್ನ ಅವಧಿಯಲ್ಲಿ ಮಾಡಿಬಿಡೋಣ ಅಂತ ತರಾತುರಿಯಲ್ಲಿ ಮಾಡೋದಕ್ಕೆ ಹೊರಟ್ರೆ ಆಗುವಂಥ ಎಡವಟ್ಟುಗಳ ಅರಿವಿದೆಯಾ ಅಂತ. ಇದನ್ನು ತರಾತುರಿ ಅಂತ ಕರಿಬೇಕಾ ಅನ್ನೋದು ಇನ್ನೊಂದು ಪ್ರಶ್ನೆ. ಯಾಕಂದರೆ ಇದು ನೆನ್ನೆ ಮೊನ್ನೆ ಆಗಿರುವಂಥ ಸಮೀಕ್ಷೆ ಅಲ್ಲ. ಆ್ಯಂಡ್ ವೈಜ್ಞಾನಿಕವಾಗಿ ಇದನ್ನು ನೋಡಬೇಕು ಅನ್ನೋದಾದರೆ 2015ರ ಸಮೀಕ್ಷೆಯನ್ನು, ಅವತ್ತಿನ ಪಾಪ್ಯುಲೇಷನ್ ಆಧಾರದಲ್ಲಿರುವಂಥ ಆ ಸಮೀಕ್ಷೆಯನ್ನು 25ರಲ್ಲಿ ಅನುಷ್ಠಾನಕ್ಕೆ ತರೋದು ಅನ್ನೋದಾದರೆ ಅಂದಾಜು 1-1.5 ಕೋಟಿ ಪಾಪ್ಯುಲೇಷನ್ ಜಾಸ್ತಿ ಆಗಿದ್ದಾಗ ಇದು ಹೆಂಗೆ ವೈಜ್ಞಾನಿಕವಾಗಿ ಎಸ್ ಅಂತ ನಾವು ಕರಿಬೋದು? ಹೀಗೆ ಹಲವಾರು ಗೊಂದಲಗಳಿದ್ದಾವೆ. ಆ ಗೊಂದಲಗಳನ್ನು ಕ್ಲಿಯರ್ ಮಾಡ್ಕೊಳ್ಳೋಣ ಇವತ್ತಿನ ಜಿ ಸಂವಾದದಲ್ಲಿ. ನಾನು ದಿವ್ಯಶ್ರೀ. ಸಿದ್ದರಾಮಯ್ಯನವರು ಒಂದು ದಿಟ್ಟ ನಿರ್ಧಾರಕ್ಕಂತೂ ಬಂದಿದ್ದಾರೆ. ಆದರೆ ಕರ್ನಾಟಕ ಕಾಂಗ್ರೆಸ್ ಬಿಸಿ ತುಪ್ಪ ಆಗಿಬಿಟ್ಟಿದೆ ಈ ಒಂದು ಸಿಚುವೇಶನ್. ಗಣತಿ ಅನ್ನುವಂಥದ್ದು ನಾನು ಆಗಲೇ ಉಲ್ಲೇಖ ಮಾಡಿದ ಹಾಗೆ, ಜಾತಿ ಗಣತಿ ಅಂದರೆ ಬೇಗ ಜನಕ್ಕೆ ರಿಜಿಸ್ಟರ್ ಆಗುತ್ತೆ ಅಂತ ಪದಪ್ರಯೋಗವನ್ನು ಮಾಡಬೇಕಾಗಿದೆ. ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಅದು ಹಾಗಲ್ಲ. ಹೇಗೆ ಅಂತ ನೋಡೋದಾದರೆ, ಇದು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ. ಆಯಾ ಜಾತಿವಾರು ಆ ಮನೆಗೆ ಸಂಬಂಧಪಟ್ಟಂತೆ ಎಷ್ಟು ಓದ್ಕೊಂಡಿದ್ದಾರೆ, ಅವ್ರ ಇನ್ಕಮ್ ಏನು, ಅವರು ಯಾವ ರೀತಿ ಜೀವನವನ್ನು ನಡೆಸ್ತಾ ಇದ್ದಾರೆ, ಅವ್ರ ಮನೇಲಿ ಗ್ಯಾಸ್ ಕನೆಕ್ಷನ್ ಇದೆಯಾ, ಎಜುಕೇಷನ್ ಎಷ್ಟರ ಮಟ್ಟಿಗೆ ಆಗಿದೆ, ಈ ಥರದ್ದೊಂದು 54 ಪ್ರಶ್ನೆಗಳು. ಆ 54 ಪ್ರಶ್ನೆಗೆ ಈ ಸೆನ್ಸೆಕ್ಸ್ ಅಂತ ಏನು ಬಂದಿದ್ರು, ಗಣತಿಗೋಸ್ಕರ ಬಂದಿದ್ರು, ಪ್ರಶ್ನೆ ಕೇಳ್ತಾರೆ, ಅವ್ರು ಉತ್ತರ ಹೇಳ್ತಾರೆ. ಕಡೆಗೆ ಆ ಕುಟುಂಬದವ್ರ ಕಡೆಯಿಂದನೇ, ಮನೆ ಯಜಮಾನ ಯಾರು ಇರ್ತಾರೆ ಅವ್ರ ಕಡೆಯಿಂದ ಸೈನ್ ಹಾಕಿಸ್ಕೊಂಡ್ಬರೋ ಪ್ರಕ್ರಿಯೆ ಇದೇ ಸರಿಯಾಗಿ ಆಗಿಲ್ಲ ಅನ್ನುವಂಥ ಒಂದು ಆರೋಪ. ಯಾಕೆ ಆರೋಪ ಬಂತು ಅಂತ ನೋಡೋದಾದರೆ, ಅಯ್ಯೋ ನಮಗೆ ಅಂದಾಜಿದೆ, ಒಕ್ಕಲಿಗ ಸಮುದಾಯ ಅಂದರೆ ದೊಡ್ಡ ಪಾಪ್ಯುಲೇಷನು, ಲಿಂಗಾಯತ ಸಮುದಾಯ ಅಂದಾಗ ದೊಡ್ಡ ಪಾಪ್ಯುಲೇಷನು, ಅವ್ರನ್ನ 65-45 ಲಕ್ಷಕ್ಕೆ ತಗೊಬಂದು ನಿಲ್ಲಿಸ್ಬಿಟ್ಟಿದ್ದಾರೆ ಅನ್ನೋದು ಇದನ್ನು ಹೆಂಗೆ ಒಪ್ಪಿಕೊಳ್ಳೋದು ಅನ್ನುವಂಥ ಪ್ರಶ್ನೆ. ಗಣತಿಗೆ ಕಾಂಗ್ರೆಸ್ನಲ್ಲೂ ವಿರೋಧ ಇಲ್ಲ, ಕಾಂಗ್ರೆಸ್ನಲ್ಲಿ ಗಣತಿಯನ್ನು ವಿರೋಧಿಸ್ತಿರೋರ ವಿರೋಧವೂ ಇಲ್ಲ, ಪ್ರತಿಪಕ್ಷದ್ದು ವಿರೋಧ ಇಲ್ಲ ಗಣತಿಗೆ. ಆದರೆ ಬಂದಿರುವಂಥ ರಿಸಲ್ಟ್ಸ್ ಏನಿದೆ, ಆ ಅಂಕಿಅಂಶಗಳ ಬಗ್ಗೆ ವಿರೋಧ ಇದೆ. ಆ ಕ್ಲಾರಿಟಿಯನ್ನು ನಾವು ಪಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಜಾತಿ ಗಣತಿಯ ವರದಿ ಒಪ್ಪಿತವಾ ತಿರಸ್ಕೃತವಾಗುತ್ತಾ ಅನ್ನುವಂಥ ಪ್ರಶ್ನೆ. ಈಗ ಸಿದ್ದರಾಮಯ್ಯರು ತೆಗೆದುಕೊಂಡಿರುವಂಥ ಈ ನಿರ್ಧಾರ ಸರ್ಕಾರಕ್ಕೆ ಒಂದು ರೀತಿ ಅಗ್ನಿ ಪರೀಕ್ಷೆಯ ರೀತಿ ಕಂಡು ಬರ್ತಾ ಇದೆ. ನೋಡಿ, ಇವತ್ತು ಸಭೆ, ದೊಡ್ಡ ಮಟ್ಟದ ಸಭೆ, ಇವತ್ತೆಲ್ಲರ ಚಿತ್ತ ಏನು ಮೀಟಿಂಗಲ್ಲಿ ಡಿಸ್ಕಷನ್ ಆಗುತ್ತಪ್ಪ ಅನ್ನುವಂಥ ನಿಟ್ಟಿನಲ್ಲೇ ಇತ್ತು. ಇದರ ನಡುವೆ CM ಮತ್ತು DCM ಪ್ರತ್ಯೇಕ ಮಾತುಕತೆ, ಇದು ಇಂಪಾರ್ಟೆಂಟ್ ವಿಚಾರ. ಯಾಕಂದರೆ ಸಿದ್ದರಾಮಯ್ಯನವರು ಅಹಿಂದ ನಾಯಕ ಅಂತ ಗುರುತಿಸ್ಕೊಂಡವರು, ತಾವು ಮಾತು ಕೊಟ್ಟಿದ್ರು ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ, ಆ ಮಾತನ್ನು ಉಳಿಸ್ಕೊಳ್ಳುವಂತಹ ಪ್ರಯತ್ನ. ಅಂಥ ಪ್ರಯತ್ನಗಳ ನಡುವೆ ಹಿಂದೆ ಲೆಟಸ್ ರಿಕಾಲ್ DK ಶಿವಕುಮಾರ್ ಅವರೂ ಸೇರಿದ ಹಾಗೆ ಒಕ್ಕಲಿಗ ಸಮುದಾಯದವರು ಈ ವರದಿಯನ್ನು ವಿರೋಧಿಸಿದರು. ಆದರೆ ಗಣತಿಯನ್ನು ಸ್ವಾಗತಿಸಿದರು. ನಾವು ನೆಗೆಟಿವ್ ಆಗಿ ಮಾತಾಡೋದಕ್ಕಿಂತ ಹೆಚ್ಚಾಗಿ ಅಲ್ಲಿರುವಂಥ ಪಾಸಿಟಿವ್ ಅಂಶಗಳನ್ನು ಕೂಡ ಗಮನಿಸಬೇಕಾಗತ್ತೆ, ಒಪ್ಪಿಕೊಳ್ಬೇಕಾಗತ್ತೆ. ಗಣತಿಗೆ ಪ್ರತಿಯೊಬ್ಬರು ಸ್ವಾಗತಿಸ್ತಿದ್ದಾರೆ. ಆದರೆ ಬಂದಿರುವ ಅಂಕಿಅಂಶಗಳ ಬಗ್ಗೆ ಸ್ವತಃ DK ಶಿವಕುಮಾರ್ ಸೇರಿದಂತೆ ಹಲವರು ಒಕ್ಕಲಿಗ ನಾಯಕರು, ಶಾಸಕರು, ಸಚಿವರು ವಿರೋಧವನ್ನು ವ್ಯಕ್ತಪಡಿಸಿದರು. ಈಗ ಹೆಂಗಿದೆ ಸಿಚುವೇಶನ್ ಅಂತ ಹೇಳಿದ್ರೆ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ಹಿಂದುಳಿದ ವರ್ಗಗಳು ಅಂತೇನಿದ್ದಾವೆ
ಮತ್ತು SC/ST ಅಂತೇನಿದ್ದಾರೆ, ಅಯ್ಯೋ ಆದಷ್ಟು ಬೇಗ ಇದು ಜಾರಿಯಾಗ್ಲಪ್ಪ ಅನ್ನುವಂಥ ಧೋರಣೆ ಅಥವಾ ಪೊಟ್ಟು. ಇದರ ನಡುವೆ ಒಕ್ಕಲಿಗ ಲಿಂಗಾಯತ ಸಮುದಾಯ, ಬ್ರಾಹ್ಮಣ ಸಮುದಾಯವೂ ಸೇರಿದಂತೆ ಇದನ್ನು ವಿರೋಧಿಸ್ತಾ ಇದ್ದಾರೆ. ನೋ, ಇಟ್ ಇಸ್ ನಾಟ್ ರೈಟ್ ಸ್ಟ್ಯಾಟಿಸ್ಟಿಕ್ಸ್, ಈ ಅಂಕಿಅಂಶಗಳು ಸರಿಯಾದ ರೀತಿಯಲ್ಲಿಲ್ಲ ಅನ್ನುವಂಥ ಚರ್ಚೆ. ಹಾಗಾಗಿ ಜಾತಿಯನ್ನೇ ಬದಿಗಿಟ್ಟು ಬೇರೆ ಶಿಫಾರಸು ಚರ್ಚೆಯ ಸಾಧ್ಯತೆ ಕೂಡ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸರ್ವೆಯ ಆಧಾರದ ಮೇಲೆ ಆದ್ಯತೆಯನ್ನು ಕೊಡಲಾಗುತ್ತಾ ಅಂತ. ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದರೆ ಜಾತಿ ಒಳಗೆ ನಾವು ಮುಳುಗೋಗಿರೋದ್ರಿಂದಾಗಿ ಆ ಲೈನ್ನ ಬಿಟ್ಬಿಟ್ಟು ಸಮೀಕ್ಷೆನೇ ಮಾಡೋಕ್ಕಾಗಲ್ವೇನೋ ಅನ್ನುವಂಥ ಸಿಚುವೇಶನ್. ಕಾನೂನು ತಕ್ಕ ಏನು ಹೇಳೋ ಹಂಗೆ ಹೋಗ್ತಾರೆ. ಕಾನೂನು ತಕ್ಕ ಹಾಗಾದರೆ ಈ ದಿನವನ್ನು, ಅಂದರೆ ಇವತ್ತಿನ ಈ ದಿನವನ್ನು ಕ್ಲೈಮ್ಯಾಕ್ಸ್ ಅಂತ ಕರಿಬೋದಾ? ನಮಗಿರುವ ಮಾಹಿತಿಯ ಪ್ರಕಾರ ನೋ, ಇಟ್ ಈಸ್ ನಾಟ್ ಪಾಸಿಬಲ್. ಅಷ್ಟು ತರಾತುರಿಯಲ್ಲಿ ಏಕಾಏಕಿ ನಿರ್ಧಾರಕ್ಕೆ ಸಿದ್ದರಾಮಯ್ಯನವರು ಬರೋಕ್ಕೆ ಸಾಧ್ಯ ಇಲ್ಲ, ಕಾಂಗ್ರೆಸ್ ಅಂತೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಪರವಿರೋಧದ ಚರ್ಚೆ, ಚಿಂತನ ಮಂಥನಗಳಾಗಬೇಕು. ಸಮೀಕ್ಷೆ ಅಂದಾಗ ಅವತ್ತು ಸಿದ್ದರಾಮಯ್ಯನವರು ಹೇಳಿದರು, ಸ್ವತಃ ಜಯಪ್ರಕಾಶ್ ಹೆಗ್ಡೆ ಅವರು ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡೋ ಸಂದರ್ಭದಲ್ಲಿ ಹೇಳಿದ್ದು, ಯಾಕೆ ಇಷ್ಟೊಂದು ವಿರೋಧ ವ್ಯಕ್ತವಾಗ್ತಿದೆ ಅಂದರೆ ಯಾರೂ ಅದನ್ನು ಓದಿಲ್ಲ, ಕ್ಲಾರಿಟಿ ಇಲ್ಲ ಅಂತ ಹೇಳ್ತಾ ಇದ್ರು. ಹಾಗಾಗಿ ಓದಿದ್ರೆ ಒಂದಷ್ಟು ಅರಿವಿಗೆ ಬರ್ಬೋದೇನೋ, ಸತ್ಯ ಅನ್ನೋದು ಹೊರಗಡೆ ಬರ್ಬೋದೇನೋ. ಬಟ್ ಇಲ್ಲಿ ಪಾರದರ್ಶಕ, ಪ್ರಾಮಾಣಿಕತೆ ಅನ್ನೋದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಿದೆ, ಆ ಆಧಾರದಲ್ಲಿ ಹೆಂಗೆ ಸಮೀಕ್ಷೆ ಆಗಿದೆ ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ. ಇದರ ನಡುವೆ ಇನ್ನೊಂದು ಪಾಯಿಂಟ್ ನಾನು ಹೇಳಲೇಬೇಕು. ಈಗ ನೋಡಿ, ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದವರು ಇದನ್ನು ಪ್ರಬಲವಾಗಿ ವಿರೋಧಿಸ್ತಿದ್ದಾರೆ ಅನ್ನೋದಾದರೆ, ನಿವೃತ್ತ ನ್ಯಾಯಮೂರ್ತಿಗಳನ್ನು ಇಟ್ಕೊಂಡು ಒಂದು ನಿಯೋಗವನ್ನು ರಚನೆ ಮಾಡಿ, ಸಮಿತಿಯನ್ನು ರಚನೆ ಮಾಡಿ, ನಾವು ನಮ್ಮ ಕಡೆಯಿಂದನೂ ಅಂಕಿಅಂಶ ಕೊಡ್ತೀವಿ ಅನ್ನುವಂಥ ನಿರ್ಧಾರಕ್ಕೂ ಬಂದಿರೋದ್ರಿಂದಾಗಿ ತಾಳಮೇಳ ಅನ್ನೋದು ಸರಿಯಾಗಬೇಕು. ಈಗ ನಿವೃತ್ತ ನ್ಯಾಯಮೂರ್ತಿಗಳನ್ನು ಇಟ್ಕೊಂಡು ಒಂದು ಸಮಿತಿಯನ್ನು ರಚನೆ ಮಾಡಿ ಅವರು ಒಂದು ಅಂಕಿಅಂಶ ತೊಗೊಂಬರ್ತಾರೆ ಅಂತ ಹೇಳಿದ್ರೆ ನಾವು ಅದನ್ನ ಅಲ್ಗಳೆಯೋಕ್ಕಾಗೋದಿಲ್ಲ. ಕಾಂತರಾಜು ವರದಿ, ಜಯಪ್ರಕಾಶ್ ಹೆಗ್ಡೆ ಅವರು ಹಾಕಿರುವ ಎಫರ್ಟ್ನ, ಈ ವರದಿಯನ್ನು ಕೂಡ ನಾವು ಅಲ್ಗಳೆಯೋಕ್ಕಾಗಲ್ಲ. ಸೊ ಎರಡನ್ನೂ ಒಂದು ಕಡೆ ಇಟ್ಟಾಗ ಕೂಡಿಸಿ ನೋಡಿದಾಗ ಸರಿಯಾದಂತಹ ತಕಡಿಲ್ ತೂಗದಾಗ ಕರೆಕ್ಟಾಗಿ ಬರಬೇಕು. ಒಂದು 10-20 ವ್ಯತ್ಯಾಸ ಆದರೆ ಅದು ಬೇರೆ ವಿಚಾರ. ಹಾಗಾಗಿ ಸೊ ಇದೆಲ್ಲವನ್ನು ಸೂಕ್ಷ್ಮವಾಗಿ ಪರಿಗಣಿಸಲೇಬೇಕಾಗಿದೆ. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ BJP ವಕ್ತಾರರಾಗಿರುವಂಥ ದಿಲೀಪ್ ಗೌಡ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜಕೀಯ ವಿಶ್ಲೇಷಕರು ಅರವಿಂದ್ ಅವರಿದ್ದಾರೆ ಕಾರ್ಯಕ್ರಮದಲ್ಲಿ. ಸ್ವಾಗತ. ನಮಸ್ಕಾರ. ಇವತ್ತಿನ ಕಾರ್ಯಕ್ರಮವನ್ನು ವಿಶ್ಲೇಷಣೆಯ ಮೂಲಕವೇ ಆರಂಭ ಮಾಡೋಣ. ಬಹಳಷ್ಟು ಗೊಂದಲಗಳು ಸರ್. ಯಾವಾಗ ನೆನ್ನೆ ಮೊನ್ನೆ ಅಲ್ಲ, 10 ವರ್ಷದಿಂದ ಈ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ವರದಿ ಅಂದಾಗ ಗೊಂದಲಗಳೇ ಸೃಷ್ಟಿಯಾಯಿತು. ಒಂದು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಿಲ್ಲ. ಇಟ್ ಈಸ್ ಅನ್ಸೈಂಟಿಫಿಕ್. ಸೈಂಟಿಫಿಕಲಿ ನಾವು ಇದನ್ನು ಹೆಂಗೆ ಅಕ್ಸೆಪ್ಟ್ ಮಾಡೋದು? 15ನ 25ರಲ್ಲಿ ಪಾಪ್ಯುಲೇಷನ್ ಚೇಂಜ್ ಆಗಿದೆ ಅವತ್ತಿಗೂ ಇವತ್ತಿಗೂ. ಈ ಥರದ್ದು ಹಲವಾರು ಗೊಂದಲಗಳಿದ್ದಾವೆ. ಹಾಗಾಗಿ ಈ ಗಣತಿಗೆ ಸಂಬಂಧಪಟ್ಟಂತೆ ನಿಮ್ಮ ರಿಯಾಕ್ಷನ್ ಏನು ಹೇಳೋದಕ್ಕೆ ಬಯಸ್ತೀರಿ? ಅಲ್ಲ, ಒಂದು ಇದು ತುಂಬ ಡಿಲೇ ಮಾಡಿ ಇವರು ರಿಲೀಸ್ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಗೊಂದಲ. ಮತ್ತು ಈ ಗೊಂದಲಮಯ ಸಿಚುವೇಶನನ್ನು ಇನ್ನೊಂದಿಷ್ಟು ಗಟ್ಟಿಗೊಳಿಸಿ, ಇನ್ನೊಂದಿಷ್ಟು ಗೊಂದಲಮಯ ಮಾಡಿರುವಂಥ ಒಂದು ಎಕ್ಸಾಂಪಲ್ ಆಗೋಗಿದೆ. ಸೊ ಹಾಗಾಗಿ ಇದು ಯಾವಾಗ ಇದನ್ನ ಜಾರಿಪಡಿಸ್ತಾರೋ ಅವತ್ತಿನ ದಿವಸನೇ ಇದು ಆಟೋಮೆಟಿಕ್ಕಾಗಿ ರಿಲೀಸ್ ಆಗಿಬಿಡುತ್ತೆ ಅನ್ನೋವಂಥದನ್ನೇ ಲೆಜಿಸ್ಲೇಷನ್ ಮತ್ತು ಕ್ಯಾಬಿನೆಟಲ್ಲಿ ಪಾಸ್ ಮಾಡಿಬಿಡ್ಬೇಕು ಮುಂದಿನಂಗೆ. ಅವಾಗೇನಾಗುತ್ತೆ, 6 ತಿಂಗಳು, 1 ವರ್ಷದಲ್ಲಿ ಬೈ ಡಿಫಾಲ್ಟ್ ಇಟ್ ವಿಲ್ ಬಿ ಟೇಬಲ್ಡ್. ವೆದರ್ ಇಟ್ ವಿಲ್ ಟೇಕ್ ಇನ್ ಟು ಎಫೆಕ್ಟ್, ವೆದರ್ ಇಟ್ ವಿಲ್ ಕಮ್ ಇನ್ ಟು ಎಫೆಕ್ಟ್ ಆರ್ ನೋ, ಅದು ಇಟ್ ಈಸ್ ಅ ಡಿಸ್ಕ್ರಿಷನ್ ಆಫ್ ಅ ಕ್ಯಾಬಿನೆಟ್. ಆದರೆ ಏನಿದೆ ಅನ್ನೋದು ಬಹಿರಂಗ ಆಗಿಬಿಡ್ಬೇಕು. ಆವಾಗ ಅದಕ್ಕೆ ಮತ್ತೆ ನಾವು ದೃಢೀಕರಿಸುವಂಥ ವಿಚಾರ ಇದೆಯಲ್ಲ. ಯಾಕಂದರೆ ಇದಕ್ಕೇನೆಂದರೆ ವ್ಯಾಲಿಡೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಕರೆಕ್ಟು. ಈಗ ನೀವು ಏನೇ ಮಾಡಿ ಕೆಲಸ, ಅದು ಸರಿಯಾಗಿದೆ ಅಂತ ಇಲ್ಲ ಪಾರದರ್ಶಕವಾಗಿ ಮಾಡಿದ್ದೀವಿ ಅಂತ ಹೇಳೋದಿದೆಯಲ್ಲ, ಅದು ಬಹಳ ಮುಖ್ಯ ಇದರಲ್ಲಿ. ಅರ್ಥ ಆಯ್ತಲ್ವಾ? ಸೊ ಅದಕ್ಕೆ ಹಿನ್ನಡೆ ಆಗುವ ಹಾಗೆ ನಾವೆಲ್ಲರೂ ವರ್ತಿಸಿದ್ದೇವೆ, ಕರ್ನಾಟಕದವರೆಲ್ಲರೂ. ಹಾಗಾಗಿ ಬರೇ ಈಗಿರೋ ಸಿದ್ದರಾಮಯ್ಯ ಸರ್ಕಾರ ಅಂತಲ್ಲ, ಹಾಗೆ ಬೊಮ್ಮಾಯಿ ಸರ್ಕಾರ ಇತ್ತು, ಅದ್ರ ಬದಲು BJP ಇನ್ನೊಂದು ಸರ್ಕಾರ ಇತ್ತು, ಅವ್ರು ಕೂಡ ಇದನ್ನು ರಿಲೀಸ್ ಮಾಡ್ಬೋದಿತ್ತಲ್ಲ, ಅವರು ಇದಕ್ಕೆ ಸಪೋರ್ಟ್ ಮಾಡ್ಬೋದಿತ್ತಲ್ಲ, ಇಲ್ಲ ಅವರು ಅದನ್ನ ಖಾರಿಜ್ ಮಾಡ್ಬಿಡ್ಬೋದಿತ್ತಲ್ಲ, ಯಾವುದಾದ್ರೂ ಮಾಡ್ಬೋದಿತ್ತು. ಡಿಸಿಷನ್ನೇ ತಗೊಳ್ಳಿಲ್ಲ. ಸೊ ಹಾಗಾಗಿ ಇದಕ್ಕೆ
ಎಲ್ಲರೂ ಇದಕ್ಕೆ ಕಾರಣಕರ್ತರು ಅನ್ನೋದನ್ನು ನಾವು ಮರಿಬಾರ್ದು. ಈಗ ಬರೀ ಸಿದ್ದರಾಮಯ್ಯ ಅವ್ರ ಮೇಲೆ ಹಾಕೋದು ಇಲ್ಲ ಸಿದ್ದರಾಮಯ್ಯನ ತಗೊಳ್ಳೋವಂಥದ್ದು ಮಾತ್ರ ಅಲ್ಲ, BJP ಸರ್ಕಾರ ಕೂಡ ಅದರ ಮಧ್ಯದಲ್ಲಿ ಬಂದಿತ್ತು ಅನ್ನೋದನ್ನು ನಾವು ಮರಿಬಾರ್ದು. ಹಾಗಾಗಿ ಇದು ಅನ್ಡ್ಯೂ ಡಿಲೇ ಇದೆಯಲ್ಲ, ಇದು ವ್ಯಾಲಿಡೇಷನ್ಗೆ ಒಂಥರ ವಿರೋಧಾತ್ಮಕವಾಗಿ. ಆಮೇಲೆ ಈವನ್ ಈ ಡೇಟಾ ಸೈಂಟಿಸ್ಟ್ ಏನಿದ್ದಾರೆ, ಯಾರು ಇದನ್ನು ಪರಿಗಣಿಸಿ ಇದನ್ನು ಸ್ಟಡಿ ಮಾಡುವಂಥ ಡೇಟಾ ಸೈಂಟಿಸ್ಟ್ ಇದ್ದಾರೆ, ಅವ್ರಿಗೂ ಕೂಡ ಇದು ಒಂದು ರೀತಿಯಿಂದ ಸಮಂಜಸ ತರುವಂಥ, ಖುಷಿ ತರುವಂಥ, ಇಲ್ಲದ್ರೆ ದೃಢೀಕರಣ ಮಾಡುವಂಥ ಒಂದು ಡೇಟಾ ಅಲ್ಲ ಅನ್ನೋದ್ರ ಪರವಾಗಿ ಮಾತಾಡುವಂಥ ಸಾಧ್ಯತೆ ಇದೆ. ಆದರೆ ಇಟ್ ಈಸ್ ಅ ಸ್ಟೆಪ್ ಇನ್ ದ ರೈಟ್ ಡೈರೆಕ್ಷನ್. ಈಗ ಇದಕ್ಕೆ ಬರೀ ಜಾತಿ ಗಣತಿ ಅನ್ನೋದಕ್ಕೆ ನೀವೇ ಹೇಳಿದ್ರಲ್ಲ, ಯಾಕಂದರೆ 54 ಅಂಶಗಳನ್ನು ತೊಗೊಂಡಿದ್ದಾರೆ. ಅದು ಸರಿಯಾಗಿ ಆಗದೆ ಇರ್ಬೋದು, ಅದಕ್ಕೆ ಬಗ್ಗೆ ನಾನು ಸರಿಯಾಗಿ ಆಗಿದೆ ಅನ್ನೋದ್ರ ಪರವಾಗಿ ನಾನು ಮಾತಾಡ್ತಾ ಇಲ್ಲ. ಆದರೆ ಯಾವ ದಿಕ್ಕಿನಲ್ಲಿ ಹೆಜ್ಜೆ ಇಟ್ಟಿದ್ದಾರಲ್ಲ, ಡೇಟಾ ಡ್ರಿವನ್ ಪಾಲಿಸಿ ಮೇಕಿಂಗ್ ಇರಬೇಕು ಅನ್ನೋದು ಬ್ರಾಡರ್ ಸೆನ್ಸಲ್ಲಿ. ಹಾಗಂತ ಹೇಳ್ಬಿಟ್ಟು ಇದು ಸಿದ್ದರಾಮಯ್ಯ ಅವ್ರು ಮಾಡೋಕ್ಕೆ ಹೊರಟಿರುವಂಥ ಒಂದು ನಡೆಗೆ ನನ್ನೊಂದು 1% ವಿರೋಧ ಇದೆ. ಎಷ್ಟು ಪರ್ಸೆಂಟೇಜ್ ಅವರ ಅಂದರೆ ಪಾಪ್ಯುಲೇಷನ್ ಇದೆಯೋ ಅಷ್ಟೇ ರಿಸರ್ವೇಷನ್ ಕೊಟ್ಬಿಡ್ತೀವಿ, ನ್ಯಾಯ ಕೊಟ್ಬಿಡ್ತೀವಿ ಅಂತ ಕಂಟ್ರಿಯವರು ಕೂಡ ಅದೇ ಒಂದು ದಾಟಿನಲ್ಲಿ ಮಾತಾಡೋದು ನಾನು ನೋಡಿದೆ. ನೋ, ದಟ್ ಇಸ್ ನಾಟ್ ದ ವೇ. ಇಷ್ಟು ಪರ್ಸೆಂಟೇಜ್ ಇದೆ ಅನ್ನೋದು ಗೊತ್ತಾಗಿದೆ ನಿಮಗೆ, ಅದಕ್ಕೆ ಅಷ್ಟೇ ಪರ್ಸೆಂಟೇಜ್ ರಿಸರ್ವೇಷನ್ ಕೊಡಬೇಕು, ಅಷ್ಟೇ ಜನರನ್ನ MLAಗಳು ಮಾಡಬೇಕು, ಅಷ್ಟೇ ಜನರನ್ನ ಕ್ಯಾಬಿನೆಟಲ್ಲಿ ಮಿನಿಸ್ಟ್ರಿಶಿಪ್ ಕೊಡಬೇಕು ಅನ್ನೋದು ಸತ್ಯ ಅಲ್ಲ. ಅದು ಇಟ್ ಇಸ್ ಅನ್ಫೌಂಡ್ ಸ್ಟೋರಿ ವಿಚ್ ವಿ ಆಲ್ ಅಸ್ಯೂಮ್ ಆ್ಯಂಡ್ ಕೆಲವು ಜನ ಅದನ್ನು ಮಾಡೇ ಬಿಡ್ತೀವಿ ಅಂತ. ಹಾಗಲ್ಲ. ಇಷ್ಟು ಪರ್ಸೆಂಟೇಜ್ ಇದ್ದಾರೆ. ಈಗ ಯಾವುದೋ ಒಂದು ಫಾರ್ ಎಕ್ಸಾಂಪಲ್ 8% 10% ಇದ್ದಾರೆ. ಅವ್ರಿಗೆ 8% ಅವ್ರು 10% ಅವ್ರು ಇದ್ದರೆ 10% ಕೊಡಬೇಕು ಅನ್ನೋದು ಎಲ್ಲಿದೆ? ಕರೆಕ್ಟ್. ಅದು ಸರಿಯಲ್ಲ. ಅವರು 1%ಗಿಂತ ಕಡಿಮೆ ಆಗಿಬಿಟ್ಟಿದ್ದಾರೆ ಅಂತಂದರೆ ಅದನ್ನು 2% ಮಾಡೋಕ್ಕೆ ಟ್ರೈ ಮಾಡೋಣ, 3% ಮಾಡೋಕ್ಕೆ ಟ್ರೈ ಮಾಡೋಣ, 4% ಮಾಡೋಕ್ಕೆ ಟ್ರೈ ಮಾಡಿ. ಇಟ್ ಈಸ್ ಆಲ್ ಡಿಬೇಟಬಲ್. ಐ ಆಮ್ ನಾಟ್ ಟೆಲ್ಲಿಂಗ್ 10% ಇರೋರಿಗೆ 4% ಕೊಡಿ, ಇಲ್ಲ 8% ಇರೋರಿಗೆ 4% ಕೊಡಿ ಅಂತ ನಾನು ಹೇಳ್ತಾ ಇಲ್ಲ. ಇಟ್ ಈಸ್ ಡಿಬೇಟಬಲ್, ಬಟ್ ಇಟ್ ಕೆನಾಟ್ ಮ್ಯಾಚ್ ಆಲ್ವೇಸ್ ಟು ದ ಎಕ್ಸ್ಟೆಂಟ್ ದಟ್ ದೇ ಆರ್ ದೇರ್. ದಟ್ ಈಸ್ ನಾಟ್ ಕಾಲ್ಡ್ ನ್ಯಾಚುರಲ್ ಜಸ್ಟಿಸ್ ಅಲ್ವಾ? ಸಮ ಅಂತಂದರೆ ಈಗ ಜಡ್ಜು, ವಕೀಲು, ಕ್ರಿಮಿನಲ್ಲು ಎಲ್ಲರೂ ಸಮ ಅಂದರೆ ಎಲ್ಲರಿಗೂ ಒಂದೇ ರೀತಿ ಟೇಬಲ್ ಹಾಕೊಂಡು ಕೂಡ್ಸೋಕ್ಕಾಗತ್ತಾ? ನಾನು ಹೇಳ್ತಾ ಇರೋದು, ಜಡ್ಜನ್ನ ಜಡ್ಜ್ ಪೊಸಿಷನಲ್ಲಿ ಕೂಡಿಸಿ, ಕ್ರಿಮಿನಲನ್ನು ಕ್ರಿಮಿನಲ್ ಪೊಸಿಷನಲ್ಲಿ ಕೂಡಿಸಿ, ಅವನ ರೈಟ್ಸನ್ನು ಕಾಪಾಡ್ಕೊಂಡಿದ್ದಾಗ ಅದು ಸಮಾನತೆನೇ. ಅರ್ಥ ಆಯ್ತಲ್ವಾ? ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಇಸ್ ಟ್ರೀಟಿಂಗ್ ಎವ್ರಿಬಡಿ ಈಕ್ವಲ್ ಈಸ್ ನಾಟ್ ಈಕ್ವಾಲಿಟಿ ಅನ್ನುವಂಥ ಫಾರ್ಮುಲಾನ ಇವತ್ತು ನಾವು ಪರಿಗಣಿಸಬೇಕು. ಯಾಕಂದರೆ ಸಿದ್ದರಾಮಯ್ಯ ಅವ್ರ ಗೌರ್ಮೆಂಟು ಇಲ್ಲ ಸಿದ್ದರಾಮಯ್ಯ ಅವ್ರು ಹೇಳ್ತಾ ಬಂದಿರೋದು, ನಾನು ಜನಪರವಾಗಿರೋನು, ಅಹಿಂದ ಅವ್ರನ್ನ ಎತ್ತಿಡಿತೀನಿ ಅಂತ ಹೇಳ್ಕೊಂಡು ಬಂದಿದ್ದು ಸತ್ಯ ಇದ್ದರೂ ಕೂಡ ಅವ್ರೀಗ 5 ಗ್ಯಾರಂಟಿಯಲ್ಲಿ ನೀವು ನೋಡ್ತಾ ಬಂದ್ರಿ, ಏನಾದರೂ ರಿಸರ್ವೇಷನ್ ಕೊಟ್ರಾ ಜಾತಿ ಮೇಲೆ, ವರ್ಗದ ಮೇಲೆ? ಕರೆಕ್ಟ್. It is open for everyone. So you have to understand that he has done justice to all segments of the society. Very nice. ಈ ಮೆಸೇಜನ್ನು ಅವರ ಕ್ಯಾಬಿನೆಟ್ ಮೆಂಬರ್ಸೇ ಸರಿಯಾಗಿ ಹೇಳಕ್ ಆಗ್ತಾ ಇಲ್ಲ ಅಂತ ನಾನು ಅವ್ರ ಪರವಾಗಿ ಜಾಸ್ತಿ ಬ್ಯಾಟಿಂಗ್ ಮಾಡ್ತಾ ಇದ್ದಂಗೆ ಆಗಿದೆ ಇವತ್ತು ನನ್ನ ಪರಿಸ್ಥಿತಿ. ಸೊ ದಿಸ್ ಇಸ್ ಅ ಸ್ಯಾಡ್ ಸ್ಟೋರಿ ಆಫ್ ವಾಟ್ ದೇ ಹ್ಯಾವ್ ಅಚೀವ್ಡ್ ಅಂಡ್ ದ ಸೋಷಿಯಲ್ ಜಸ್ಟಿಸ್, ದ ಡಿಫರೆಂಟ್ ಮಾಡೆಲ್ ಆಫ್ ಸೋಷಿಯಲ್ ಜಸ್ಟಿಸ್ ದಟ್ ಈಸ್ ಗೆಟಿಂಗ್ ರೀಡಿಫೈನ್ಡ್. ನೀವು ಒಂದು ಪದ ಪ್ರಯೋಗ ಮಾಡಿದ್ರಿ ಸರ್, ಮತ್ತೆ ಮತ್ತೆ ದೃಢೀಕರಿಸುವ ಪ್ರಯತ್ನ ಅಂತ ಹೇಳಿ. ಹೌದು, ಈಗ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಜಾತಿ ಗಣತಿ ಜಾತಿ ಗಣತಿ ಜಾತಿ ಗಣತಿ ಎಂದು ಇಲ್ಲ, ಅದು ಜಾತಿ ಗಣತಿ ಅಲ್ಲ, ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಅಂತ ಹೇಳೋ ಪರಿಸ್ಥಿತಿ ಬಂತು ಅಂದರೆ ಆರಂಭದಲ್ಲಿ ಆ ಲೇಬಲ್ ಕೊಟ್ಟಿದ್ದೆ ರಾಂಗ್. ಎಕ್ಸಾಕ್ಟ್ಲಿ. ಆಮೇಲೆ ಅವರಲ್ಲಿ ಕೂಡ ಇರುವಂಥ ಈಗ ಶಿವಶಂಕರಪ್ಪ ಅವರಲ್ಲಿ they should have taken them into confidence. It is very easy. So ಇಂಥ ಚಿಕ್ಕ ನೈಜವಾದ ಮತ್ತು ಅತಿ ಪ್ರಮುಖವಾದ, ಈಗ DK ಶಿವಕುಮಾರ್ ಅವ್ರನ್ನ ಅವರು ಆನ್ ಬೋರ್ಡ್ ತೊಗೊಳ್ಬೋದಿತ್ತು, ಅಂದರೆ ವಕೀಲಿಗ ಸಮುದಾಯರನ್ನ ತೊಗೋಬೋದಿತ್ತು, ಲಿಂಗಾಯತರ ಅವ್ರನ್ನ ಕರೆದ್ಬಿಟ್ಟು ಮಾತಾಡಿಸ್ಬೋದಿತ್ತು, ಆಲ್ ಪಾರ್ಟಿ ಮೀಟಿಂಗ್ನ ಕರೆದ್ಬಿಟ್ಟು ಸಮಜಾಯಿಸ್ಕೋಬೋದಿತ್ತು. ಸೊ ಯಾವೆಲ್ಲ ಅವರು ಅಚೀವ್ಮೆಂಟ್ ಮಾಡ್ಕೊಂಡ್ ಬಂದಿದ್ದಾರೆ ಅದನ್ನ ಅವರೇ ಕಳ್ಕೊಂಡು ಬರ್ತಾ ಇದಾರಲ್ಲ ಅನ್ನೋದು ನೋಡಿ ನನಗೆ ದುಃಖ ಆಗುತ್ತೆ. ಒಂದು ಪಾಯಿಂಟ್ ಆ್ಯಡ್ ಮಾಡ್ತೀನಿ ಸರ್. ಈಗ ನೋಡಿ, ಸಮೀಕ್ಷೆಯ ಮೂಲಕ ನೆಕ್ಸ್ಟ್ ರಿಸರ್ವೇಷನ್ ಅನ್ನೋ ಪಾಯಿಂಟ್ಗೆ ನಾವು ಬರೋದಾದ್ರೆ ಎಕ್ಸಾಕ್ಟ್ಲಿ ಬಿಕಾಸ್ ಎವ್ರಿಬಡಿ ಇಸ್ ಕಾನ್ಸಂಟ್ರೇಟಿಂಗ್ ಆನ್ ದಟ್. ಕೇಳೋದು ಇಷ್ಟೇ, ಕರ್ನಾಟಕ ಕಾಂಗ್ರೆಸ್ನ ಯಾರು ಇದರ ಫಾರ್ ಇದ್ದಾರೆ, ಆ ಸಚಿವರು ಇರ್ಬೋದು, ಶಾಸಕರಿರೋದು ಕೇಳ್ತಿರೋದು ಒಂದೇ ಒಂದು ಪ್ರಶ್ನೆ, ಯಾಕೆ ಹೆದರ್ಕೋತೀರಿ ಒಕ್ಕಲಿಗ, ಲಿಂಗಾಯತ, ಬ್ರಾಹ್ಮಣ ಸಮುದಾಯದವರು? ಇದೊಂದು ಸಮೀಕ್ಷೆ ಅಷ್ಟೇ. ಆ ಸಮೀಕ್ಷೆಯ ಮೂಲಕ ಲಿಂಗಾಯತ ಸಮುದಾಯದಲ್ಲಿ ಕಡು ಬಡವರಿದ್ದರೆ ಅವರನ್ನು ಮುಖ್ಯವಾಹಿನಿಗೆ ತರುವಂಥ ಕೆಲಸ ಆಗುತ್ತೆ. ಒಕ್ಕಲಿಗ ಸಮುದಾಯದಲ್ಲಿ ಕಡು ಬಡವರಿತ್ತು, ಅವರು ಆರ್ಥಿಕವಾಗಿ ಪ್ರಬಲರಾಗಿಲ್ಲ ಅನ್ನೋದಾದರೆ ಅವರನ್ನು ಮುಖ್ಯವಾಹಿನಿಗೆ ತರ್ತೀವಿ. ಸೇಮ್ ಆಸ್ ಇಟ್ ಈಸ್ ಇನ್ ಬ್ರಾಹ್ಮಿನ್ ಅಂತ ಹೇಳ್ತಿದ್ದಾರೆ. ಬಟ್ ಅದೇ ಅಕ್ಸೆಪ್ಟ್ ಆಗ್ತಿಲ್ಲ ಅನ್ನೋದಾದರೆ ಯಾಕೆ ಗೊಂದಲ ಸೃಷ್ಟಿಯಾಯಿತು ಅನ್ನೋದೇ ನನ್ನ ಪ್ರಶ್ನೆ. ಅಲ್ಲ, ಒಂದು ಇದರಲ್ಲಿ ಸ್ಪೆಕ್ಯುಲೇಟಿವ್ ಪಾಯಿಂಟ್ ಹೇಳ್ತೀನಿ, ಅದರ ಪರವಾಗಿ ಈ ಪಾಯಿಂಟ್ ನಾನು ಹೇಳ್ತಿದ್ದೀನಿ ಅಂತಲ್ಲ, ಬಟ್ ಏನು ಊಹಾಪೂಹೆಗಳು ಹೋಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಬ್ರಾಹ್ಮಿನ್ಸ್ ಇದ್ದೇ ಒಂದು ತಗೊಳ್ಳೋಣ, ಅವ್ರದ್ದೇನೋ ಒಂದು 10-12 ಲಕ್ಷ
ಇದೆ ಅಂತ ಹೇಳ್ಬಿಟ್ಟಿದ್ದಾರೆ. ಅವ್ರದ್ದೇನೋ ಒಂದ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅನಿಸುತ್ತೆ, ಫೀಲ್ ಆಗುತ್ತೆ. ಮತ್ತೆ ಮೊದ್ಲಿನ ಕೂಡ ಅಂಕಿ ಅಂಶಗಳನ್ನು ನೋಡ್ತಾ ಬಂದ್ರೆ ಮೊದ್ಲೇ ಒಂದು 18 ಲಕ್ಷ 20 ಲಕ್ಷ ಇದ್ರು ಅನ್ನುವಂತ 18 ಲಕ್ಷ ಇತ್ತು ಅನ್ನುವಂತ ಒಂದು ಏನು ಹೇಳ್ತಾರೆ, ಇಟ್ ಈಸ್ ಕಾಲ್ಡ್ ಆಸ್, ನಾವು ಸೋಷಿಯಲ್ ಜಸ್ಟಿಸ್ ಮಾಡ್ತಾ ಇರುವಾಗ, ಸ್ಕೀಮ್ಗಳನ್ನು ಬಿಡ್ತಾ ಇರುವಾಗ ಒಂದಿಷ್ಟು ರಿವರ್ಸ್ ಡೇಟಾ ಬರ್ತಾ ಇರುತ್ತೆ. ಆ ಡೇಟಾನ ತೊಗೊಂಡಾಗ ಕೂಡ ಒಂದು ಸ್ವಲ್ಪ ಪರ್ಸೆಂಟೇಜ್ ಅವ್ರು ಜಾಸ್ತಿ ಇದ್ರು ಅಂತ ಎಲ್ಲರಿಗೂ ಇದೆ. ಅದು ಅವ್ರಿಗೆ ಕ್ಲೇಮ್ ಮಾಡ್ಕೊಳ್ತಿರೋ 40 ಲಕ್ಷ 42 ಲಕ್ಷ ಇದೆ ಅಂತ. ನಾನು ಅದನ್ನು ಒಪ್ಪಲ್ಲ. ಆದರೆ ನಾನೇನು ಹೇಳ್ತಾ ಇದ್ದೀನಿ, ವೆನ್ ಥಿಂಗ್ಸ್ ಕಮ್ ಡೌನ್ ಹೆವಿಲಿ ಅಗೇನ್ಸ್ಟ್ ದೇರ್ ಒಪಿನಿಯನ್, ಪೀಪಲ್ ಸ್ಟಾರ್ಟ್ ಇರಪ್ಟಿಂಗ್ ಔಟ್ ಇನ್ ಅ ಡಿಫ್ರೆಂಟ್ ವೇ. ಇದು ಬರೀ ಬ್ರಾಹ್ಮಣರದ್ದು ಹೇಳ್ತಾ ಇಲ್ಲ, ಲಿಂಗಾಯತರದ್ದು ಹೇಳ್ತಾ ಇಲ್ಲ, ಒಕ್ಕಲಿಗರದ್ದು ಹೇಳ್ತಾ ಇಲ್ಲ. ಸೊ ಹಾಗಾಗಿ ನಾವು ಅದನ್ನು ಮಿತಿಮೀರಿ ಯೋಚನೆ ಮಾಡಬೇಕಾಗಿದೆ. ನಾವು ಈಗ ನೋಡಿ, ಯಾರು ಓಪನ್ ಮಾರ್ಕೆಟ್ ಅಂದರೆ ಈ ರಿಸರ್ವೇಷನ್ನೇ ಇರಬಾರ್ದು ಅಂತ ಹೇಳ್ತಾ ಇರುವಂಥ ಲಿಂಗಾಯತರು ಬ್ರಾಹ್ಮಣರು ಕೂಡ ಇವತ್ತಿಗೆ ಅವರು ಕೂಡ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಅದ್ರ ಪ್ರಕಾರ ಏನೋ ರಿಸರ್ವೇಷನ್ ಕೊಟ್ಬಿಡ್ತಾರೇನೋ ಅಂತ. ದಟ್ ಈಸ್ ರಾಂಗ್. ಆ್ಯಂಡ್ ಸ್ಟಿಪ್ಯುಲೇಷನ್ ಈಸ್ ಆಲ್ರೆಡಿ ದೇರ್ ಇನ್ ಫೋರ್ಸ್ 50% ಅಂತ. ಇದನ್ನ ಬಳಸ್ಕೋಬೇಕು ಸಿದ್ದರಾಮಯ್ಯ ಅವರು. ಇದನ್ನ ದುರ್ಬಳಕೆ ಮಾಡ್ಕೊಂಡು ಅದನ್ನ ಮೇಲೆ ಹೋಗುವಂತ ಏನು ಒಂದು 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 ಅಕ್ರಮವನ್ನು ಸಕ್ರಮವಾಗಿ ಮಾಡುವಂಥ ಪ್ರತೀತಿ ತಮಿಳ್ನಾಡಲ್ಲಾಗ್ಬೋದು, ಆಂಧ್ರಲ್ಲಾಗ್ಬೋದು, ಇಲ್ಲ ಕೇರಳಲ್ಲಿ ಇನ್ನೊಂದು ರೀತಿ ಅವ್ರು ಕೇಳಕ್ಕೆ ಪ್ರಯತ್ನ ಪಟ್ಟರು, ಕರ್ನಾಟಕದವರು ಅದನ್ನು ಉಲ್ಲಂಘಿಸಿದ್ರು. ಸೊ ಇದನ್ನು ಬಿಟ್ಬಿಟ್ಟು ದೇ ಹ್ಯಾವ್ ಟು ಸ್ಟಿಕ್ ಆನ್ ಟು ದಟ್ 50%. ಅದನ್ನ ಎಫೆಕ್ಟಿವ್ ಆಗಿ ಕೊಡೋಕ್ಕೆ ಈ ಸಮೀಕ್ಷೆನ ಬಳಸ್ಕೋಬೇಕು. ದಿಸ್ ಇಸ್ ಹೌ ಇಟ್ ಇಸ್. ಅಂಡ್ ದೇ ಕ್ಯಾನ್ ಬಿ ಫ್ಲಾ ವಿತ್ ದ ಡೇಟಾ, ಬಟ್ ದ ಸ್ಟೆಪ್ ಈಸ್ ಇನ್ ದ ರೈಟ್ ಡೈರೆಕ್ಷನ್. ಇನ್ನೊಂದು ಆರ್ಡರ್ ಮಾಡಿ, ಇನ್ನೊಂದು ಸಮೀಕ್ಷೆ ಮಾಡಿಸಿ. ಆದರೆ ಇದನ್ನ ಓಪನ್ ಡೇಟಾ ಅದಕ್ಕೆ ಮತ್ತೆ 10 ವರ್ಷ ತಗೊಂಡ್ಬಿಟ್ರೆ ಕಷ್ಟ ಸರ್. ಅದು ತಪ್ಪು. ಅದೇ ಹೇಳ್ತಾ ಇದ್ದೀನಿ. ನಾನು ಹೇಳ್ತಾ ಇರೋದು ಏನಂದ್ರೆ, ಕ್ಯಾಬಿನೆಟ್ ಅಲ್ಲಿ ಮತ್ತೆ ಲೆಜಿಸ್ಲೇಷನ್ ಅಲ್ಲಿ ಪಾಸ್ ಮಾಡ್ತಿರುವಾಗಲೇ ದೇರ್ ಇಸ್ ನೋ ಕ್ವಶನ್ ದಟ್ ಇಟ್ ವಿಲ್ ಬಿ ಹೆಲ್ಡ್ ಬ್ಯಾಕ್. ಇಟ್ ಈಸ್ ನೀವು 6 ತಿಂಗಳಿಗೆ ಇದನ್ನು ಕೊಡ್ತೀರಾ, ಬೇಕಂದ್ರೆ ಅವ್ರಿಗೆ 1 ತಿಂಗಳು ಎಕ್ಸ್ಟೆನ್ಷನ್ ಕೊಡ್ತೀರಾ, 7ನೇ ತಿಂಗಳು 8ನೇ ತಿಂಗಳು 9ನೇ ತಿಂಗಳು ಅದು ಪಬ್ಲಿಕ್ ಆಗೋಗ್ಬಿಡುತ್ತೆ. ಎಕ್ಸೆಪ್ಟೆನ್ಸ್ ಆರ್ ನಾಟ್ ಎಕ್ಸೆಪ್ಟಿಂಗ್ ಇಸ್ ಅ ಕ್ಲಾರಿಟಿ ಡೆರೋಗೇಟರಿ. ಬಟ್ ಟ್ರಾನ್ಸ್ಪರೆನ್ಸಿ ಅನ್ನೋದು ಇಟ್ ಶುಡ್ ಬಿ ಇನ್ಹರೆಂಟ್ ಪಾರ್ಟ್ ಆಫ್ ದ ಸಮೀಕ್ಷೆ. ರೈಟ್, ಗಾಟ್ ಇಟ್. ನಾನು ಬರ್ತೀನಿ. ಮತ್ತು ಮೀಸಲು ಡಿಸ್ಟ್ರಿಬ್ಯೂಷನ್ ಬಗ್ಗೆ ನೀವೇನು ಧ್ವನಿ ಎತ್ತಿದ್ರೆ ನಾನು ಡೀಟೇಲ್ ಆಗಿ ಬರ್ತೀನಿ. ದಿಲೀಪ್ ಅವರೇ, ಯಾಕೆ ವಿರೋಧ? ಗಣತಿಯನ್ನು ವಿರೋಧಿಸ್ತಾ ಇದ್ದೀರಾ ಅಥವಾ ಅದರಲ್ಲಿ ಬಂದಿರುವಂಥ ರಿಸಲ್ಟ್ಸ್ ವಿರೋಧಿಸ್ತಾ ಇದ್ದೀರಾ? ಇಟ್ಸ್ ನಾಟ್ ಟಾಕಿಂಗ್ ಅಬೌಟ್ ರಿಸಲ್ಟ್ ಮೇಡಮ್. ನೋಡಿ, ಈಗ ನಮ್ಮಲ್ಲಿ ನೋಡಿ, ನಾವೇ ಎಲ್ಲೋ ಒಂದು ಕಡೆ ಅನಿಸ್ತಾ ಇದೆ ನಾವೇ ಕಿತ್ತಾಡ್ತಾ ಇದ್ದೀವಿ ಅಂತ. ಇಷ್ಟಿಂದವರೆಗೂ ಜಾತಿ ವಿಚಾರ ಚರ್ಚೆಯಲ್ಲಿ ಒಂದು ಮ್ಯಾಟ್ರ್ ಆಗಿದ್ರು ಸಹ ಎಲ್ಲೋ ಒಂದು ಕಡೆ ಈಗ ಹೇಳ್ತಿರೋದು ಹಂಗಂದ್ರೆ ಇದು ಜಾತಿಯ ಗಣತಿ ಅಲ್ಲ, ಜಾತಿಯ ವಿಭಜನೆ ಆಗ್ತಾ ಇದೆ. 100% ಈಗ ಮುನ್ನೆಲೆಗೆ ಬಂದ್ಬಿಟ್ಟಿದೆ. ಈಗ ನಾನು ನನ್ನ ಸ್ನೇಹಿತ ಕಿತ್ತಾಡ್ತಕ್ಕಂಥ ಪರಿಸ್ಥಿತಿ, ನೀನು ನೋಡೋ ನಿನ್ನ ಸಂಖ್ಯೆ ಕಮ್ಮಿ ಇದೆ, ನನ್ನ ಸಂಖ್ಯೆ ಜಾಸ್ತಿ ಇದೆ, ಅಥವಾ ನನ್ನ ಸಂಖ್ಯೆ ಕಮ್ಮಿ ಇದೆ, ನಿನ್ನ ಸಂಖ್ಯೆ ಜಾಸ್ತಿ ಇದೆ ಅಂತಕ್ಕಂಥ ಎಲ್ಲೋ ಒಂದು ಕಡೆ ಚರ್ಚೆಗೆ ಆಗ್ಬಿಟ್ಟಿದೆ. ಕರ್ನಾಟಕದಲ್ಲಿ ಚರ್ಚೆಗೆ ಗ್ರಾಸ ಆಗಿದೆ. ಇದಕ್ಕೆ ಕಾರಣ ಏನು? ಸಿದ್ದರಾಮಯ್ಯನವರು ಎಲ್ಲೋ ಒಂದು ಅಸ್ತ್ರ ಬಿಟ್ರು, ನೀವು ಹೊಡೆದಾಡ್ಕೊಂಡು ಸಾಯಿರಪ್ಪ ಜಾತಿ ಅಂತನ. ಎಲ್ಲೋ ಒಂದ್ ಕಡೆ ಒಂದು ಸಮಾಜ ಒಂದ್ ಕಡೆ ಹೋಗ್ತಾ ಇದ್ದಂತಹ ಸಮಾಜ ಈಗ ಇದ್ದಕ್ಕಿದ್ದಂಗೆ ಜಾತಿ ವಿಚಾರ ಮಾತಾಡ್ಲಿಕ್ಕೆ ಚರ್ಚೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಪ್ರಾರಂಭ ಮಾಡಿದೆ. ಜಾತಿಯಲ್ಲಿ ಒಳಪಂಗಡಗಳು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಅದ್ರ ವಿಚಾರಗಳನ್ನ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಂತಂದ್ರೆ ಇದು ಸಮಾಜ ಹೊಡಿತಕ್ಕಂಥ ಒಂದು ಕೆಲಸ. ಮತ್ತೆ ಅದ್ರ ಜೊತೆಗೆ ಈಗ ಅವರ ಪಕ್ಷದವರೇನೆ ನಮ್ಮ ಸಹವಕ್ತಾರ ಹೇಳ್ದಂಗೆ ಅವರ ಪಕ್ಷದವರನ್ನೇ ರೆಡಿ ಇಲ್ಲ, ಧೈರ್ಯವಾಗಿದೆ, 100% ಇದೆ ಅಂತ ಹೇಳಲಿಕ್ಕೆ, ಇದು ಪರ್ಫೆಕ್ಟ್ ಆಗಿದೆ ಅಂತ ಹೇಳಕ್ ಅವರು ಈವನ್ ಸಿದ್ದರಾಮಯ್ಯನವರು ಸಹ ಹೇಳ್ತಾ ಇಲ್ಲ ಇದು 100% ಆಗಿದೆ, ಇದನ್ನು ತೆಗೆದುಕೋಬಹುದು ಅಂತೇಳಿ. ಮತ್ತೆ ನಮಗೆ ಅನಿಸ್ತಾ ಇದೆ ಎಲ್ಲೋ ಒಂದು ಕಡೆ ಈಗ ಸಣ್ಣ ಸಣ್ಣ ಜಾತಿಗಳ ಕತೆ ಏನು ಮೇಡಮ್. ಈಗ ನೋಡಿ, ಉದಾಹರಣೆಗೆ ಈಗ ನಮ್ಮ ಸವಿತಾ ಸಮಾಜ ಬರ್ತದೆ, ಮಡಿವಾಳ ಸಮಾಜ ಬರ್ತದೆ, ವಿಶ್ವಕರ್ಮ ಬರ್ತಾರೆ, ಬ್ರಾಹ್ಮಣರು ಬರ್ತಾರೆ, ಯಾದವ ಸಮಾಜ ಬರ್ತಾರೆ. ಈಗ ಈ ವಿಚಾರಗಳ ಅವ್ರ ಸಂಖ್ಯೆ ಕಮ್ಮಿ ತೋರಿಸಿದಾಗ ಅಕ್ಷರಶಃ ಮುಳುಗೋಗ್ಬಿಡ್ತಾರೆ ಅವರು. ಹೇಗೆಂದ್ರೆ ಅವ್ರ ಸಂಖ್ಯೆ ನೋಡಿ, ಯಾದವ ಸಮಾಜ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಈಗ ಒಂದು ಡೇಟಾ ಪ್ರಕಾರ 25-30 ಲಕ್ಷ ಇದೆ ಅಂತಕ್ಕಂಥದ್ದು ಒಂದು ಸಂಖ್ಯೆ ಇರತಕ್ಕಂಥದ್ದು. ಇವ್ರು ತೋರಿಸಿರೋದಷ್ಟು ಕೇವಲ 9 ಲಕ್ಷ. ಬರೀ 9 ಲಕ್ಷ ತೋರಿಸ್ಬಿಟ್ರೆ ಇಡೀ ರಾಜ್ಯದಲ್ಲಿ ಅವರ ಒಂದು ಕತೆ ಏನಾಗಬೇಕು? ಅಕ್ಷರಶಃ ನಲ್ಗೋಗ್ಬಿಡ್ತಾರೆ ಅವರು. ಇಲ್ಲ ನಮ್ಮ ಸಂಖ್ಯೆ ಇಷ್ಟು ಜನ ಇರೋದು ಈ ರಾಜ್ಯದಲ್ಲಿ ಅಂತ. ಇಲ್ಲೋ ಒಂದ್ ಕಡೆ ಈ ಸಮಾಜದ ಒಂದು ಭಾಗ, ಈ ಸಮಾಜದಲ್ಲಿ ನಾವು ಸಹ ಜೊತೆ ಹೋಗ್ತಾ ಇದೀವಿ ಅಂತ ಅನ್ಕೊಂಡಿದ್ದವರು, ನಾವು 9 ಲಕ್ಷ ಇದ್ದೀವಿ, 8 ಲಕ್ಷ ಇದ್ದೀವಿ ಅಂತ ಅವ್ರ ಮನಸ್ಥಿತಿಗೆ ಹೋದಾಗ ನೀವು ಯೋಚನೆ ಮಾಡ್ಬೇಕು, ನಮ್ಮ ಸಂಖ್ಯೆ ಎಷ್ಟು ಜನ? ಈಗ ಬ್ರಾಹ್ಮಣರು ಯೋಚನೆ ಮಾಡ್ತಾರೆ, ಅಯ್ಯೋ ನಮ್ಮ ಸಂಖ್ಯೆ ಎಷ್ಟು ಜನ? ಈಗ ಮೇಲ್ವರ್ಗದ ಜಾತಿ ಅಂದ್ರೆ ಜಾಸ್ತಿ ಸಂಖ್ಯೆ ಇರ್ತಕ್ಕಂಥ ಜಾತಿಯನ್ನ ಬಿಟ್ಬಿಡೋಣ, ನಾವು ಸಣ್ಣ ಪುಟ್ಟ ಜಾತಿಯ ಬಗ್ಗೆ ಮಾತಾಡೋಣ, ವಿಶ್ವಕರ್ಮದ ಬಗ್ಗೆ ಮಾತಾಡೋಣ, ಸವಿತಾ ಸಮಾಜದ ಬಗ್ಗೆ ಮಾತಾಡೋಣ. ಅವರು ಧ್ವನಿಹೀನರಾಗ್ಬಿಡ್ತಾರೆ, ಧ್ವನಿನೇ ಇಲ್ದಾಗ ಆಗೋಗುತ್ತೆ. ಇಲ್ಲೋ ಒಂದ್ ಕಡೆ ಇವರು ಹೈಯಿಂದ ಅಂತ ಹೇಳ್ಕೊಂಬತ್ತಾ ಇದ್ದ ಸಿದ್ದರಾಮಯ್ಯನವರು ಇವತ್ತು ಹಿಂದುಳಿದ ವರ್ಗದವರ ಸಣ್ಣ ಸಣ್ಣ ಜಾತಿಗಳನ್ನ ತುಳಿದು ಮುಗಿಸ್ತಕ್ಕಂಥ ಒಂದು ಕೆಲಸ ಇದು. ಈಗ ಇವರೇ ಹೇಳ್ತಿದ್ದಾರೆ ನಾವು 100% ಮಾಡಕ್ಕಾಗಿಲ್ಲ. ಇವ್ರು HM ರೇವಣ್ಣ ಅವ್ರು ಹೇಳಿದ್ರು ಮಧ್ಯಾಹ್ನ, ಎಷ್ಟು ಸಿಲ್ಲಿ ಆಗಿತ್ತು ಅಂದ್ರೆ ನಾಯಿರ ಮನೆಗೆ ನಾವು ಹೋಗಿ ಸೆನ್ಸಸ್ ಮಾಡಿಲ್ಲ ಅಂತ ಹೇಳ್ತಾರೆ.
ಅಂದ್ರೆ ಇವು ನಾಯಿರ ಮನೆಗೆ ಸೆನ್ಸಸ್ ಮಾಡಿಲ್ಲ ಅಂದ್ರೆ ಕರ್ನಾಟಕದಲ್ಲಿ ಈಗ ಹಳ್ಳಿಗಳ ಕಡೆ ಅರ್ಧ ಜನ ನ್ಯಾಯ ಸಾಕೊಂಡಿರ್ತಾರೆ ಯಾವನ ಪ್ರಾಣಿಗಳು ಬರ್ತವೆ ಅಂತ ಹೇಳಿ. ಇವ್ರು ಕರ್ನಾಟಕದಲ್ಲಿ ಹಳ್ಳಿಗಳಲ್ಲಿ ಸೆನ್ಸಸ್ಸೇ ಮಾಡಿಲ್ಲ ಅಂತ ಅರ್ಥ. ಎಷ್ಟು ಸಿಲ್ಲಿ ಅಂತಂದ್ರೆ ಇದನ್ನ ನಾವು ಹೆಂಗ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಆದ್ರೆ ಮತ್ತೆ ಈಗ ಯಾರ ಮನೆ, ಈಗ ನೋಡಿ ನೀವು 2001ರಲ್ಲಿ ಸೆನ್ಸಸ್ ಆಯ್ತು, 2011ರಲ್ಲಿ ಸೆನ್ಸಸ್ ಆಯ್ತು, 21ರಲ್ಲಿ ಆಗ್ಲಿಲ್ಲ ಕೋವಿಡ್ ಕಾರಣದಿಂದ. 2001ರಲ್ಲಿ ಆಗಿದ್ದು 11ರಲ್ಲಿ ಆಗಿರೋದು ಎಲ್ಲರಿಗೂ ಜ್ಞಾಪಕ್ಕಿದೆ. ನಮ್ಮ ಮನೆಗೆ ಬಂದಿದ್ರು, ಎಷ್ಟು ಸಂಖ್ಯೆ ಇದ್ದಾರೆ ಅಂತ ಕೇಳಿದ್ರು, ಬಂದು ಗಣತಿ ಮಾಡ್ಕೊಂಡೋದ್ರು, ಜನಸಂಖ್ಯಾ ಗಣತಿ ಅಂತ ಎಲ್ಲರಿಗೂ ಗೊತ್ತಿದೆ. ಇದು ಪ್ರತಿಯೊಬ್ಬ ಮನುಷ್ಯನೂ ಹೇಳ್ತಾನೆ ನಮ್ಮ ಮನೆಗೆ ಬಂದಿದ್ರು ಅಂತ. ಜಾತಿ ಗಣತಿ ಯಾವಾಗ ಮಾಡಿದ್ರು ಅಂತಕ್ಕಂಥದ್ದು ಇಡೀ ಕರ್ನಾಟಕ ಕ್ವಶನ್ ಆಗ್ಬಿಟ್ಟಿದೆ. ಇಷ್ಟೊಂದು ಅನುಮಾನ ಬರ್ಲಿಕ್ಕೆ ಕಾರಣ ಜಾತಿ ಗಣತಿ ಮಾಡೇ ಇಲ್ಲ, ಇವರು ಬಂದೇ ಇಲ್ಲ ಮನೆಗೆ ಅಂತಕ್ಕಂಥದ್ದು. ಬಹುತೇಕ ಅಲ್ಲ 99% ನಮ್ಮ ಕರ್ನಾಟಕದಲ್ಲಿ ಯಾರು ಸಿಗದೇ ಇಲ್ಲ. ಜಾತಿ ಗಣತಿ ಬಂದು ಮನೆಗೆ ಮಾಡ್ಕೊಂಡು ಹೋದ್ರು ಅಂತ ಹುಡುಕಿದ್ರೆ ನಾವು ಸುಮ್ಮನೆ ಗಾಳಿಲಿ ಗುಂಡು ಹೊಡಿತಾ ಇಲ್ಲ. ಇಸ್ ಅ ಒಪಿನಿಯನ್ ಆಫ್ ದಿ ಪಬ್ಲಿಕ್. ಸೊ ಇದು ಬಿಗ್ ಕ್ವಶನ್ ಮಾರ್ಕ್ ಆಗ್ಬಿಟ್ಟಿದೆ. ಅಟ್ಲೀಸ್ಟ್ 20% ಜನನಾದ್ರೂ ಹೂನಪ್ಪ ನಮ್ಮ ಮನೆಗೆ ಬಂದಿದ್ರು, ನೀವು ಯಾವ ಜಾತಿ ಅಂತ ಕೇಳಿದ್ರು, ಉಪಪಂಗಡ ಅಂತ ಕೇಳಿದ್ರು, ನೀನು ಉಪಪಂಗಡ ಯಾವ್ದು ಅಂತ ಕೇಳಿದ್ರು, 20% ಒಪಿನಿಯನ್ ಆಗಿದ್ರು ಅವ್ರ ವಾಯ್ಸ್ ಜೋರಾಗಿರೋದು. ಅಟ್ಲೀಸ್ಟ್ ಅವ್ರಾದ್ರೂ ಬಂದು ವಾಯ್ಸ್ ಮಾಡಿ ನಮ್ಮ ಮನೆಗೆ ಬಂದಿದ್ರಪ್ಪ. ಆಡ್ ಆನ್ ಮಾಡ್ತೀನಿ. ಈಗ ಸಾಮಾಜಿಕ ಜಾಲತಾಣ ಫೇಸ್ಬುಕ್ ಅದು ಇದು ಕಡೆ ಈಗ ಸಾಮಾನ್ಯ ಜನರು ಕೂಡ ಜಾತಿ ಗಣತಿ ಹಿನ್ನೆಲೆಯಲ್ಲಿ ನಿಮ್ಮ ಮನೆಗೆ ಬಂದಿದ್ದಾರೆ ಅಂತ ಸಾಮಾನ್ಯ ಜನರು ಕೂಡ ಪೋಸ್ಟ್ ಹಾಕೋತಿದ್ದಾರೆ. ಅದರಲ್ಲಿರೋ ಕಮೆಂಟ್ಸ್ ಇಲ್ಲ ಅಂತ ಬರ್ತಿದೆ. ಒಂದು ಸಣ್ಣ ಪಾಯಿಂಟ್ ಅದ್ರಲ್ಲಿ ಹೇಳ್ಬಿಡ್ತೀನಿ. ಹಂಗೆ ನೋಡಿ, 54 ಪ್ರಶ್ನೆ ಕೇಳಿದಿರುವಂತ ಸಮೀಕ್ಷೆ ಆಗಿದ್ರೆ ಯಾರು ಮರೆಯಕ್ಕೆ ಸಾಧ್ಯ? ಇಟ್ ಇಸ್ ಓನ್ಲಿ ನಾಟ್ 4-5 ಕ್ವಶನ್ಸ್ ಅಂಡ್ ದೆನ್ ವಾಕ್ ಔಟ್. ಇನ್ನೊಂದು 2-3 ನಾವು ನೋಡ್ಕೊಂಡಿದೀವಿ, 4-5 ಕ್ವಶನ್ ಕೇಳಿದೀವಿ, 8 ಕಾಲಮ್ ಮಾತ್ರ ಇದ್ರೆ ಅಂತ. 54 1 ಅವರ್ ಸ್ಪೆಂಡ್ ಮಾಡಬೇಕಾಗುತ್ತೆ ಆನ್ ಆನ್ ಅವರೇಜ್. ಇದರಲ್ಲಿ ಸುಲಭವಾಗಿ ಮರೆಯಲ್ಲ. ಇದು ಬರೀ ಫ್ಯಾಮಿಲಿ ಅಲ್ಲ, ಇದರಲ್ಲಿ ಬರೀ ಫ್ಯಾಮಿಲಿ ಅಲ್ಲ, ಫ್ಯಾಮಿಲಿಯಲ್ಲಿ 8 ಜನ ಇದ್ರೆ 8 ಜನಕ್ಕೆ ಆ ಪ್ರಶ್ನೆಗಳನ್ನ ಸಪರೇಟ್ ಆಗಿ ಕೇಳಬೇಕಾಗಿರುವಂತದ್ದು. ಇದು ಅರ್ಥ ಆಗ್ತಾ ಇದೆಯಾ ನಿಮಗೆ? ಒಂದು 4-5 ಪಾಯಿಂಟ್ ಮಾತ್ರ ಕಾಮನ್ ಇರುತ್ತೆ. ಮಿಕ್ಕಿದ್ದು 8 ಜನ ಇದ್ರೆ 8 ಜನರಿಗೆ 54 ಕ್ವಶನ್ ಕೇಳ್ಬೇಕು ನೀವು. ಆ ಒಂದು ಫ್ಯಾಮಿಲಿಯಿಂದ ಎದ್ದು ಹೊರಗೆ ಹೋಗ್ಬೇಕು ಅವನು ಅಂದ್ರೆ. ಅರ್ಥ ಆಯ್ತಲ್ವಾ? ಸೊ ಅಂಡ್ ಹಿ ಹ್ಯಾಸ್ ಟು ರಿವಿಸಿಟ್. ಯಾಕಂದ್ರೆ ಒಂದು 2-3 ಜನ ಇರಲ್ಲ ಅವತ್ತಿನ ದಿವಸ. ಸೊ he should have spent around 5 to 6 hours in one family. ನಾನು ಅಂದ್ರೆ ಅಂದಾಜು ಮಟ್ಟು ಮತ್ತೆ ಕಡಿಮೆ ಆಗಿ ಹೇಳ್ತಿದ್ದೀನಿ. ಅಲ್ಲ, ನಾವು ಕರ್ನಾಟಕದಲ್ಲಿ ಯಾರು ಸಿಗದೇ ಇಲ್ಲ ಆತರ ಹುಡ್ಕೊಂಡು ಹೋದ್ರೆ ನಿಮ್ಮ ಮನೆ ಜಾತಿ ಗಣತಿಗೆ ಬಂದಿದ್ರೇನಪ್ಪ ಅಂತಂದ್ರೆ 1 or 2% ಇಲ್ಲ. This notion is also killing. It's a questionable mark. I agree with 100% ಫೇಲ್ಯೂರ್ ಆಗ್ತಾರೆ ಆ ವಿಚಾರದಲ್ಲಿ. ಆದ್ರೆ ಮತ್ತೆ ಎಲ್ಲೋ ಒಂದ್ ಕಡೆ ನಮ್ಗೆ ಅನುಮಾನ ಬರ್ತಾ ಇರ್ತಕ್ಕಂಥದ್ದು, ಇದೊಂದು ರ್ಯಾಂಡಮ್ ಆಗಿ ಹೇಳ್ತೀನಿ ನಾನು, ಸಿದ್ದರಾಮಯ್ಯನವ್ರಿಗೆ ಬೇಕಾದ ಜಾತಿಗಳು ಸ್ವಲ್ಪ ಜಾಸ್ತಿ ಸಂಖ್ಯೆಯಲ್ಲಿ ಕಾಣಿಸ್ತಾ ಇದಾವ ಅಂತಕ್ಕಂಥದ್ದು ಒಂದು ಅನುಮಾನ ಬರ್ತಾ ಇದೆ. ಉದಾಹರಣೆಗೆ ತಗೊಳ್ಳಿ, ಮುಸಲ್ಮಾನ್ ಒಂದು ಈಗ ನಮ್ಮಲ್ಲಿ ಈಗ ಒಂದು ಜಾತಿ ಗಣತಿ ಅಂತ ನಡೀತಾ ಇರ್ತಕ್ಕಂಥದ್ದು. ಜಾತಿಗಳಿರ್ತಕ್ಕಂಥದ್ದು ಹಿಂದೂ ಧರ್ಮದ ಜಾತಿಗಳನ್ನ ಗಣತಿ ಮಾಡಬೇಕು ಇವ್ರು. ಹಂಗಾದ್ರೆ ಮುಸಲ್ಮಾನರಲ್ಲೂ ಜಾತಿಗಳಿದೆ, ಸುಮಾರು 99 ಜಾತಿಗಳಿದೆ. ಇವರ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ವರದಿನೇ ಆಗಿದ್ರೆ ಯಾಕೆ ಮುಸಲ್ಮಾನರಲ್ಲಿ ಅಸ್ಪೃಶ್ಯತೆ ಇಲ್ವಾ ಸ್ವಾಮಿ? ಇಲ್ಲ, ನಾನು ಮಾತಾಡ್ತೀನಿ ಡೀಟೇಲ್. ಮುಸಲ್ಮಾನರ ದಲಿತರ ಇಲ್ವಾ ಸ್ವಾಮಿ? ಇದು ಮಾಡ್ಬೇಕಲ್ವಾ? ರೈಟ್, ಗಾಟ್ ಇಟ್. ಓಕೆ, ಗಣತಿಯ ಕುರಿತಂತೆ ಒಂದಷ್ಟು ಆಕ್ಷೇಪಗಳಂತೂ ವ್ಯಕ್ತವಾಗ್ತಾ ಇದೆ. ದಿಲೀಪ್ ಅವರೇ, ಆಗಲೇ ನೀವು ಒಂದು ಪಾಯಿಂಟನ್ನು ರೈಸ್ ಮಾಡ್ತಾ ಇದ್ರಿ. ಈಗ ಗಣತಿ ಅಂದಾಗ ಅಲ್ಪಸಂಖ್ಯಾತರನ್ನ ಬಹುಸಂಖ್ಯಾತರನ್ನಾಗಿ ತೋರಿಸಿ ಅದರಲ್ಲಿ ಮೀಸಲಾತಿ ಅಂದಾಗ ನಿಮ್ಮದು ಕೆಲವೊಂದು ಪಾಯಿಂಟ್ಸ್ ಇತ್ತು, ಎಕ್ಸ್ಪ್ಲೈನ್ ಮಾಡಿ ಅದನ್ನ. ನೋಡಿ, ಈಗ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು, ಈಗ ನಾವಲ್ಲಿ ನೀವು ಚರ್ಚೆ ಮಾಡ್ತಾ ಇದ್ದೋ, ಈಗ ಇಲ್ಲಿ ನಡೀತಾ ಇರ್ತಕ್ಕಂಥ ಜಾತಿ ಗಣತಿ. ಫಸ್ಟ್ ಥಿಂಗ್, ಜಾತಿಗಳಂತ ಬಂದಾಗ ಏನ್ ಮಾಡಬೇಕು, ಇಲ್ಲಿ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಜಾತಿಗಳು ಚರ್ಚೆ ಆಗ್ತಾ ಇದೆ. ನಾನು ಒಕ್ಕಲಿಗ, ನಾನು ಲಿಂಗಾಯತ, ಅಥವಾ ನಾನು ಬಣಜಿಗ, ನಾನು ಬ್ರಾಹ್ಮಣ, ನಾನು ವಿಶ್ವಕರ್ಮ ಅಂತೇಳಿ ಚರ್ಚೆಗಳು ನಡೀತಾ ಇದೆ. ಬಟ್ ಆದ್ರೆ ಇದ್ರೊಳಗಡೆ ಮುಸ್ಲಿಂ ಯಾಕೆ ತಗೊಂಡ್ಬಂದ್ರು? ಒಂದು ಪಾಯಿಂಟ್ ಅಲ್ಲ, ಅವರು ಬರಬೇಕು, ಗಣತಿ ಬರಬೇಕು. ಆದ್ರೆ ಇದು ಶೈಕ್ಷಣಿಕ ಸಾಮಾಜಿಕ ಒಂದು ಗಣತಿನೇ ಆಗಿದ್ರೆ, ಇದೊಂದು ಸರ್ವೇನೇ ಆಗಿದ್ರೆ, ಶೈಕ್ಷಣಿಕ ಸಾಮಾಜಿಕ ಈ ಚರ್ಚೆನಲ್ಲಿ ಮುಸಲ್ಮಾನರಲ್ಲಿ ಸಾಮಾಜಿಕ ಹಿಂದುಳಿದವರಿಲ್ವಾ, ಶೈಕ್ಷಣಿಕವಾಗಿ ಹಿಂದುಳಿದರಿಲ್ವಾ, ಮುಸಲ್ಮಾನ್ ಸಮಾಜ ಎಲ್ಲ ಈಕ್ವಲ್ ಆಗಿದ್ಯಾ ಅಂತಕ್ಕಂಥದ್ದು ಚರ್ಚೆ ಮಾಡಬೇಕಾಗುತ್ತೆ. ಮುಸಲ್ಮಾನರಲ್ಲಿ ಕನ್ಸಿಡರ್ ಮಾಡಿದಾರಲ್ಲ, ಮುಸಲ್ಮಾನರಲ್ಲಿ ಅಸ್ಪೃಶ್ಯತೆ ಇದೆ, ಮುಸಲ್ಮಾನರಲ್ಲಿ ದಲಿತತೆ ಇದೆ, ಮುಸಲ್ಮಾನರಲ್ಲಿ ಇದುವರೆಗೂ ಸಹ ಆ ಜಾತಿಯವರ ಮನೆ ಒಳಗೆ ಬಿಡ್ಕೊಳ್ಳೋರು ಇದ್ದಾರೆ. ಅದು ಸಾಮಾಜಿಕ ಮೀಲು ಕೇಳುವಂತ ಇದೆ. ಅದು ಸಹ ಸಾಮಾಜಿಕ ಚರ್ಚೆ ಆಗ್ಬೇಕಲ್ವಾ? ಸಾಮಾಜಿಕ ಒಂದು ಅಸ್ಪೃಶ್ಯತೆ ಅಲ್ಲೂ ಹೋಗ್ಬೇಕಲ್ವಾ? ಎಷ್ಟೋ ನಾನು ಸ್ವತಃ ನೋಡಿದ್ದೀನಿ, ಕೆಲವು ದೊಡ್ಡ ಈ ಶೇಖ್ ಇವರೆಲ್ಲ ಇರ್ತಕ್ಕಂಥ ಮುಸಲ್ಮಾನ್ ಸಮುದಾಯದವರು ಸಣ್ಣ ಸಮುದಾಯದವ್ರನ್ನ ಮುಸಲ್ಮಾನ್ ಸಮುದಾಯ ಮನೆ ಒಳಗಡೆ ಬಿಡ್ಕೊಳ್ಳಲ್ಲ. ಅಲ್ಲೂ ಸಹ ಹೋಗ್ಬೇಕು ಅಸ್ಪೃಶ್ಯತೆ, ಅದು ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕು. ಸೊ ಅಲ್ಲಿ ಸಾಮಾಜಿಕವಾಗಿ ಅಥವಾ ಶೈಕ್ಷಣಿಕವಾಗಿ ಇವ್ರು ಏನಾದ್ರು ಮಾಡಿದ್ರೆ, ಸಾಮಾಜಿಕವಾಗಿ ಕೆಳಗಡೆ ಇರ್ತಕ್ಕಂಥ ಅವರ ಜಾತಿಗಳನ್ನ ಮೇಲೆತ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಇವ್ರೇನ್ ಮಾಡಿದ್ರು, ಅಲ್ಲಿರ್ತಕ್ಕಂಥ ಉಪಜಾತಿಗಳನ್ನ ತೆಗೆದುಕೊಳ್ಳಿಲ್ಲ.
ಅಲ್ಲಿರ್ತಕ್ಕಂಥ ಉಪಜಾತಿಗಳನ್ನ ಬಿಟ್ಬಿಟ್ರು ಮುಸಲ್ಮಾನರಲ್ಲಿ ಉಪಜಾತಿಗಳಿದೆಯಾ? ಈಗ ನೀವು ಒಕ್ಕಲಿಗ ತಗೊಳ್ಳಿ, ಒಕ್ಕಲಿಗಲದಲ್ಲಿ ಗಂಗಟ್ಕೋ ಒಕ್ಕಲಿಗ ತಗೋತಾರೆ, ನಾಮದಾರಿ ಒಕ್ಕಲಿಗ ತೆಗೆದುಕೊಳ್ತಾರೆ, ಕುಂಚಿಟಿಗ ಒಕ್ಕಲಿಗ ತೆಗೆದುಕೊಳ್ತಾರೆ, ಉಪ್ಪಿನಕೊಳಗ ಒಕ್ಕಲಿಗ ತೆಗೆದುಕೊಳ್ತಾರೆ. ಇವರು ಉಪಜಾತಿಗಳನ್ನ ಹುಡುಕೋರು ಒಕ್ಕಲಿಗರಲ್ಲಿ, ಮುಸಲ್ಮಾನರಲ್ಲಿ ಯಾಕೆ ಹುಡುಕ್ಲಿಲ್ಲ ಉಪಜಾತಿನ? ಅವ್ರದೆಲ್ಲ ಒಂದೊಂದು ತೋರಿಸ್ಬಿಟ್ರು. ಕ್ರಿಶ್ಚಿಯನ್ಸ್ ಅಲ್ಲಿ ಯಾಕೆ ಹುಡುಕ್ಲಿಲ್ಲ ಉಪಜಾತಿನ? ಕ್ರಿಶ್ಚಿಯನ್ಸ್ ಅಲ್ಲಿ ಇಲ್ವಾ? ಪ್ರೊಟೆಸ್ಟೆಂಟ್ಸ್ ಇದ್ದಾರೆ, ಕ್ಯಾಥೋಲಿಕ್ಸ್ ಇದ್ದಾರೆ, ಪಾಸ್ಟರ್ಸ್ ಇದ್ದಾರೆ, ಇವ್ರದಲ್ಲಿ ಉಪಜಾತಿ ತುಂಬಾ ಇದೆ. ಅವರಲ್ಲೂ ಸಹ ಮನೆ ಒಳಗಡೆ ಬಿಟ್ಕೊಳ್ಳೋರು, ಚರ್ಚ್ ಒಳಗಡೆ ಬಿಟ್ಕೊಳ್ಳೋರು ಇನ್ನು ಕ್ರಿಶ್ಚಿಯಾನಿಟಿನಲ್ಲಿ ಇದೆ. ಅದನ್ನ ಯಾಕೆ ಇವ್ರು ಚರ್ಚೆ ಮಾಡಲಿಲ್ಲ? ಅಸ್ಪೃಶ್ಯತೆ ಒಂದು ಕಡೆ ಆದ್ರೆ ಉಪಜಾತಿಗಳು ಒಂದು ಕಡೆ. ಇವರ ಸಾಮಾಜಿಕವಾಗಿ ಮೇಲೆತ್ತಕ್ಕಂಥ ಕೆಲಸವನ್ನ ಮುಸಲ್ಮಾನರು ಮಾಡಬೇಕು, ಕ್ರಿಶ್ಚಿಯನ್ರು ಮಾಡಬೇಕು. ಅವರಲ್ಲಿರ್ತಕ್ಕಂಥ ಅಸ್ಪೃಶ್ಯತೆಯನ್ನ ಮುಸಲ್ಮಾನರಲ್ಲೂ ಕಿತ್ತಾಕ್ಬೇಕು, ಸಾಮಾಜಿಕವಾಗಿ ಕ್ರಿಶ್ಚಿಯನ್ರಲ್ಲೂ ಕಿತ್ತಾಕ್ಬೇಕು, ಎಲ್ಲಾ ಕಡೆನೂ ಕಿತ್ತಾಕ್ಬೇಕು ಅಂತ ಇವ್ರ ಉದ್ದೇಶ ಆಗಿದ್ರೆ ಇವ್ರು ಅಲ್ಲೂ ಸಹ ಉಪಜಾತಿಗಳನ್ನ ಹುಡುಕ್ಬೇಕಾಯ್ತು. ರೈಟ್. ಇಲ್ಲಿ ಅವ್ರ ಉದ್ದೇಶ ಏನು? ಅವ್ರ ಉದ್ದೇಶ ನನ್ನ ಅನಿಸಿಕೆ ಪ್ರಕಾರ ಇದು ಎಲ್ಲೋ ಒಂದ್ ಕಡೆ ತುಷ್ಟೀಕರಣ ರಾಜಕಾರಣ. ಈಗ ಮುಸಲ್ಮಾನರಾಗೆ ಹುಡ್ಕೊಳ್ಳಿ ಕಂಪ್ಲೀಟ್ ಆಗಿ, ಹಿಂದೂಗಳನ್ನ ಹೊಡೆಯೋಣ ಜಾತಿ ವಿಚಾರವಾಗ ಅಥವಾ ಉಪಜಾತಿ ವಿಚಾರವಾಗ ಹೊಡೆಯೋಣ, ಡಿವೈಡ್ ಅಂಡ್ ರೂಲ್. ಯಾಕೆ ಅಂತಂದ್ರೆ ಮುಸಲ್ಮಾನರು ಒಂದು ಪಕ್ಷದ ಜೊತೆ ಇದ್ದಾರೆ, ಕಾಂಗ್ರೆಸ್ ಜೊತೆ ಇದ್ದಾರೆ, ಒಂದು ಮೇ ಬಿ ಕಾಂಗ್ರೆಸ್ ಜೊತೆ ಹೋಗ್ತಾ ಇರ್ಬೋದು ಇವತ್ತು, ಅಥವಾ ಹಿಂದೂಗಳು ಡಿವೈಡ್ ಆಗಿರ್ಬೋದು, ಎಲ್ಲ ಪಕ್ಷದ ಜೊತೆ ಡಿವೈಡ್ ಆಗಿರ್ಬೋದು. ಆದ್ರೆ ಜಾತಿ ವಿಚಾರದಲ್ಲಿ ಡಿವೈಡ್ ಆಗಿದೆ ಅಂತಕ್ಕಂಥದ್ದು. ಈಗ ಯಾವುದೋ ಒಂದು ಜಾತಿ, ಈಗ ಕುರುಬ ಜನಾಂಗ ಕಾಂಗ್ರೆಸ್ ಜೊತೆ ಜಾಸ್ತಿ ಇರ್ಬೋದು, ಒಕ್ಕಲಿಗ ಜನಾಂಗ JDS ಜೊತೆ ಜಾಸ್ತಿ ಇರ್ಬೋದು, ಲಿಂಗಾಯತ ಸಮುದಾಯ BJP ಜೊತೆ ಜಾಸ್ತಿ ಇರ್ಬೋದು. ಆ ಥರ ಬಂದಾಗ ಇವರು ಉಪಜಾತಿ ಮೇಲೆ ಹೊಡೆಯೋಣ, ಲಿಂಗಾಯತರನ್ನ ಉಪಜಾತಿಯಲ್ಲಿ ಹೊಡೆಯೋಣ, ಒಕ್ಕಲಿಗರಲ್ಲಿ ಉಪಜಾತಿಯಲ್ಲಿ ಹೊಡೆಯೋಣ, ಅಥವಾ ಕುರುಬರನ್ನ ಉಪಜಾತಿಯಲ್ಲಿ ಹೊಡೆಯೋಣ. ಈ ರೀತಿ ಉಪಜಾತಿಯಲ್ಲಿ ಹೊಡೆಯೋದ್ರಿಂದ ಇವರಿಗೆ ಎಲ್ಲೋ ಒಂದ್ ಕಡೆ ಮುಸಲ್ಮಾನ್ ಸಮುದಾಯದ ಓಟುಗಳು ಅಷ್ಟು ಕಾಂಗ್ರೆಸ್ಗೆ ಬಂದೇ ಬರ್ತವೆ. ಯಾಕೆಂದ್ರೆ ನೀನು ನೋಡೋ ಸುನ್ನಿ ಮುಸ್ಲಿಂ ಅಲ್ಲ, ನೀನು ಶಿಯಾ ಮುಸ್ಲಿಂ ಅಲ್ಲ. ಅಥವಾ ಅಲ್ಲ, ನಾನು ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿ, ಮುಸ್ಲಿಮರಿಗೆ ಅಲ್ಲ ದಿಲೀಪ್ ಅವರೇ, ಸಿದ್ದರಾಮಯ್ಯ ಅಲ್ಲ ಅವರು, ಸಿದ್ದರಾಮಯ್ಯ. ಅಂಡರ್ಸ್ಟುಡ್. ಬಟ್ ಆದ್ರೆ ಇದನ್ನ ನಾವು ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾಗುತ್ತೆ. ಒಕ್ಕಲಿಗರೊಳಗಡೆ ಯಾದವ ಸಮುದಾಯ ನೋಡಿ, ಬರೀ 9 ಲಕ್ಷ ತೋರಿಸಿದ್ದಾರೆ, ಅದರ ಉಪಜಾತಿ ಆಲ್ಮೋಸ್ಟ್ 25 ತೋರಿಸಿದ್ದಾರೆ. ಇವ್ರ ಕಣ್ಣಿಗೆ ಯಾಕೆ ಕ್ರಿಶ್ಚಿಯನ್ ಇರ್ತಕ್ಕಂಥ ಉಪಜಾತಿ ಕಾಣಿಸ್ಲಿಲ್ಲ? ಇವ್ರ ಕಣ್ಣಿಗೆ ಯಾಕೆ ಮುಸಲ್ಮಾನರಲ್ಲಿ ಇರ್ತಕ್ಕಂಥ ಉಪಜಾತಿ ಕಾಣಿಸ್ಲಿಲ್ಲ? ಇವ್ರ ಕಣ್ಣಿಗೆ ಯಾಕೆ ಮುಸಲ್ಮಾನರಲ್ಲಿ ಅಸ್ಪೃಶ್ಯತೆ ಇರ್ತಕ್ಕಂಥದ್ದು, ಮನೆ ಒಳಗಡೆ ಬಿಟ್ಟಿರ್ತಕ್ಕಂಥದ್ದು, ಅದನ್ನ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ವರದಿ ಅಂತ ಹೇಳ್ತಾರಲ್ಲ, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅವ್ರನ್ನ ಮೇಲೆತ್ತಬೇಕು ಅಂತ ಯಾಕೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ? ಗ್ಯಾಪಲ್ಲಿ ನೀವು ಅಧಿಕಾರ ನಡೆಸಿದ್ರಲ್ಲ, ಆಡಳಿತ ನಡೆಸಿದ್ರಲ್ಲ, ಯಾಕೆ ನಿಮಗೆ ಬರ್ಲಿಲ್ವಾ ಗಮನ? ನೋಡಿ, ಅದು ಅವಾಗ ಚರ್ಚೆನಲ್ಲೇ ಇರಲಿಲ್ಲ ಜಾತಿ ಗಣತಿ ಅಂತಕ್ಕಂಥದ್ದು. ಬಿಜೆಪಿ ಕಾಲದಲ್ಲಿ ಇನ್ನೊಂದು ನಾನು ಹೇಳಬೇಕು. ಇವರ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ನಾವು ಜಾತಿ ಗಣತಿಯನ್ನ ಮಾಡ್ತೀವಿ ಇಡೀ ದೇಶದಲ್ಲಿ ಅಂತ ಹೇಳ್ತಾರೆ. ಇವರ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ ಇವತ್ತು AICCಯ ಒಂದು ಉತ್ತಮ ಪೋಸ್ಟ್ ನಲ್ಲಿ ಇರ್ತಕ್ಕಂಥವ್ರು ಮತ್ತು ವಿರೋಧ ಪಕ್ಷದ ನಾಯಕ ಆಗಿರ್ತಕ್ಕಂಥವ್ರು. ಅವ್ರು ಹೇಳ್ತಾರೆ ಇವತ್ತು ಜಾತಿ ಗಣತಿ ಕರ್ನಾಟಕ ಸರ್ಕಾರಕ್ಕೆ ಬಿಟ್ಟಿದ್ದು, ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ವಾಟ್ ಇಸ್ ದ ಅಜೆಂಡಾ? ಅಟ್ಲೀಸ್ಟ್ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರು ಹೇಳ್ಬೇಕಾಯ್ತಲ್ಲ, ಇಟ್ಸ್ ಅಜೆಂಡಾ ಆಫ್ ಅವರ್ ನ್ಯಾಷನಲ್ ಕಾಂಗ್ರೆಸ್, ಇದು ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ನ ಒಂದು ಅಜೆಂಡಾ ಇದೆ, ನಾವು ಜಾರಿಗೆ ತಂದೆ ತತ್ತೀವಿ ಅಂತ ಯಾಕೆ ಹೇಳಕ್ಕಾಗ್ತಾ ಇಲ್ಲ? ಯಾಕೆ ಧೈರ್ಯ ತೋರಿಸ್ತಾ ಇಲ್ಲ? ಇಲ್ಲಿ ಏನ್ ನಡೀತಾ ಇದೆ ರಾಜಕಾರಣ? ಇಟ್ಸ್ ದ ಪಾಲಿಟಿಕ್ಸ್ ಆಫ್ ಸಿದ್ದರಾಮಯ್ಯ ಆರ್ ಪಾಲಿಟಿಕ್ಸ್ ಆಫ್ ಮಲ್ಲಿಕಾರ್ಜುನ ಖರ್ಗೆ ಆರ್ ಪಾಲಿಟಿಕ್ಸ್ ಆಫ್ DK ಶಿವಕುಮಾರ್. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಇಲ್ಲ, ನಾನು ಅದು ಒಂದು ಸ್ಟೇಟ್ಮೆಂಟನ್ನು ಪರಿಗಣಿಸೋದು ಬಿಟ್ಟು ಅವರು ತಮ್ಮ ಮ್ಯಾನಿಫೆಸ್ಟೋ ಅಲ್ಲೇ ಹೇಳಿದ್ದಾರೆ ಕಾಂಗ್ರೆಸ್. ಅದೇ ಸರ್, ಇಟ್ ಇಸ್ ವೆಲ್ ಡಿಕ್ಲೇರ್ಡ್ ಅಂಡ್ ಇಟ್ ಇಸ್ ದೇರ್ ಸ್ಟ್ಯಾಂಡ್ ಆಲ್ರೆಡಿ. ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ನಾಟ್ ಸ್ಟ್ಯಾಂಡಿಂಗ್ ವಿತ್ ದಟ್. DK ಶಿವಕುಮಾರ್ ಅದನ್ನ ಹೇಳಕ್ಕಾಗ್ತಾ ಇಲ್ಲ. ಅಜೆಂಡಾಗಳಲ್ಲಿ ಇದು ಒಂದು ಅಂತ ಡಿಕ್ಲೇರ್ ಮಾಡಬಹುದು. ಎಕ್ಸಾಕ್ಟ್ಲಿ, ದೇ ಹ್ಯಾವ್ ಟು ಬೈಟ್ ದ ಬುಲೆಟ್ ಅಂಡ್ ದೇ ಹ್ಯಾವ್ ಟು ಟೇಕ್ ಅ ಸ್ಟ್ಯಾಂಡ್ ಅಂಡ್ ಇಟ್ ಇಸ್ ಗುಡ್ ಫಾರ್ ಎವ್ರಿಬಡಿ. ಅದರಲ್ಲಿ ಒಂದು ಮಾತಿಲ್ಲ. ಇದರ ಸೈಡ್ ನಲ್ಲಿ ಇನ್ನೊಂದು ಜಸ್ಟ್ ಒಂದು ಔಟ್ ಆಫ್ ದ ಟಾಪಿಕ್ ಇದ್ರೂ ಕೂಡ ಯುನೈಟೆಡ್ ನೇಷನ್ಸ್ ಅಲ್ಲಿ ಒಂದು ಚರ್ಚೆ ಆಗ್ತಾ ಇದೆ ಈಗ. ಈ ವಾರದ ನಾನು ಹಳೇದು ಯಾವುದೋ ಹೇಳ್ತಾ ಇಲ್ಲ, ಅಲ್ಲಿ ಪರ್ಮನೆಂಟ್ ಸೀಟ್ ಹೇಗೆ ಕೊಡಬೇಕು ಅಂತಂದ್ರೆ ರಿಲಿಜನ್ ಕೂಡ ಕನ್ಸಿಡರ್ ಮಾಡಬಹುದೇ ಅಂತ ಒಂದು ಚರ್ಚೆ ನಡೀತು. ಇದೇ ವಾರ ನಡೆದಿರೋದು. ಇಂಡಿಯಾ ಹ್ಯಾಸ್ ಟೇಕನ್ ಅ ವೆರಿ ಕ್ಯಾಟಗೋರಿಕಲ್ ಸ್ಟ್ಯಾಂಡ್ ಟೆಲ್ಲಿಂಗ್ ದಟ್ ಆನ್ ರಿಲಿಜನ್ ದೇ ಶುಡ್ ನಾಟ್ ಬಿ ಎನಿ ಸಾರ್ಟ್ಸ್ ಆಫ್ ಚರ್ಚೆ ಕೂಡ ಆಗಬಾರ್ದು ಅಂತ ಭಾರತ ಒಂದು ನಿಲುವು ತಗೊಂಡಿದೆ, ವಿಚ್ ಮೆನಿ ಆಫ್ ದೆಮ್ ಹ್ಯಾವ್ ಅಪ್ರಿಷಿಯೇಟೆಡ್. ಇಟ್ ಶುಡ್ ಬಿ ಆನ್ ರೀಜನಲ್ ಬೇಸ್ಡ್ ಸೀಟ್ ಶೇರಿಂಗ್ ಅಂತ, ಅಂದ್ರೆ ಅದ್ರ ಮೇಲೆ ತೂಕ ಅಂಶವನ್ನು ತಗೋಬೇಕು, ಪಾಪ್ಯುಲೇಷನ್ ಮೇಲೆ ತಗೋಬೇಕು. ರೀಜನಲ್ ರೆಪ್ರೆಸೆಂಟೇಷನ್ ಆಕ್ಟ್ ಏನಿದೆ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಯಾವ್ದ್ರ ಮೇಲೆ ನಮ್ಮ ಯುನೈಟೆಡ್ ನೇಷನ್ಸ್ ಆಗಲಿ WHO ಆಗಲಿ ಎಲ್ಲಾನು ಫಾರ್ಮ್ ಆಗಿತ್ತು, ಆ ಆಧಾರವನ್ನು ನಿರಾಕರಿಸುವಂತ ಯಾವುದೇ ಬೇರೆ ಒಂದು ಡೈಮೆನ್ಷನ್ ತಗೊಂಡ್ಬರಕ್ಕೆ ಭಾರತ ಒಪ್ಪಲ್ಲ. ರಿಲಿಜನ್ ಮೇಲೆ ಮಾತ್ರ ಖಡಾಖಂಡಿತವಾಗಿ ಒಪ್ಪಲ್ಲ ಅಂತ ಓಪನ್ ಆಗಿ ಘಂಟಾಘೋಷವಾಗಿ ಹೇಳಿದೆ. ಅಂದ್ರೆ ವಿ ಹ್ಯಾವ್ ಆಲ್ರೆಡಿ ಅಕ್ಸೆಪ್ಟೆಡ್ ದಟ್ ಇನ್ ಪ್ರಿನ್ಸಿಪಲ್ ವಿಚ್ ಇಸ್ ಅ ಗುಡ್ ಒನ್. ಸೊ ಇಲ್ಲಿ ಕೂಡ
ನಾವು ಜಾತಿ ಗಣತಿಗೆ ಆಗಲಿ ಇಲ್ಲ ಸಮೀಕ್ಷೆಗೆ ಆಗಲಿ ವಿರೋಧ ಅಲ್ಲ, ಆದರೆ ಏನ್ ಮೆಸೇಜ್ ಅದ್ರ ಜೊತೆ ಕೊಡಬೇಕಿತ್ತು ಎಲ್ಲೋ ಸಿದ್ದರಾಮಯ್ಯ ಅವರ ಸರ್ಕಾರ ಕ್ಯಾಬಿನೆಟ್ ಹ್ಯಾಸ್ ಫೇಲ್ಡ್ ಇನ್ ಎಕ್ಸ್ಪ್ರೆಸಿಂಗ್ ದಟ್ ಆಸ್ ಅ ಹೋಲ್ಸಮ್ ಕಾಂಪ್ರಿಹೆನ್ಸಿವ್ ಆಗಿ ಏನ್ ಹೇಳಬೇಕಿತ್ತು ಅದರಲ್ಲಿ ಎಲ್ಲೋ ಚ್ಯುತಿ ಇದೆ ಅನ್ನೋದನ್ನ ನಾವು ಒಪ್ತೀನಿ. ಆದ್ರೆ ಸರ್, ಇಲ್ಲಿ ನಂಗೆ ಇನ್ನೊಂದು 2 ಪ್ರಶ್ನೆ ಇದೆ ದಿಲೀಪ್ ಅವ್ರದನ್ನೇ, ಅದನ್ನ ನಿಮಗೆ ಕೇಳ್ತಾ ಇದ್ದೀನಿ. ಅವ್ರು ಚರ್ಚೆ ಮಾಡಿದ ವಿಷಯನೇ. ಈಗ ಅಲ್ಪಸಂಖ್ಯಾತರು ಅಂತ ಕರೆಸ್ಕೊಳ್ತಿರುವಂತಹ ಮುಸಲ್ಮಾನರನ್ನ ದೊಡ್ಡ ಸಂಖ್ಯೆಯಲ್ಲಿ ತೋರಿಸಿದ್ದಾರೆ ಅನ್ನೋದೇ ವಾದ, ಇವ್ರ ವಾದ. ಅಲ್ಪಸಂಖ್ಯಾತರು ಬಹುಸಂಖ್ಯಾತರಾಗ್ಬಿಟ್ರು. ಬಹುಸಂಖ್ಯಾತರಿಗೆ ಈ ಮೀಸಲಾತಿಯನ್ನು ಕೊಟ್ಟು ಉಳಿದವರನ್ನ ಏನು ಮಾಡಕ್ ಹೋಗಿದ್ದಾರೆ ಅಂತ ತಗೋಬೇಕಾ? ಅಯ್ಯೋ ಅಲ್ಪಸಂಖ್ಯಾತರಲ್ಲ ಬಹುಸಂಖ್ಯಾತರಾಗ್ಬಿಟ್ಟಿದ್ದಾರೆ ಅಂತ ಹೇಳಿ ಅದನ್ನ ಡ್ರಾಪ್ ಮಾಡ್ತಾರೆ. ಹೆಂಗಿದು ಮೀಸಲಾತಿಯನ್ನ? ಇಟ್ಸ್ ಅ ಡಬಲ್ ಎಜ್ ಸ್ವಾರ್ಡ್. ಎರಡೂ ಕಡೆಯಿಂದ ಕತ್ತಿ ಬೀಸ್ಬೋದು. ಇದು ಹಾಗೂ ಆಗತ್ತೆ, ಹೀಗೂ ಆಗ್ಬೋದು. ಯಾಕಂದ್ರೆ ಸಿದ್ದರಾಮಯ್ಯ ಸರ್ಕಾರ ಸಿದ್ದರಾಮಯ್ಯ ಅವ್ರ ಸರ್ಕಾರ ಏನು ಪರ್ಮನೆಂಟಾ ನಾನು ಹೇಳ್ತೇನೆ. ಹಾಗೆ ಸೊ ನಾವು ಅಲ್ಪಸಂಖ್ಯಾತರನ್ನ ಸಮೀಕರಣ ಮಾಡಿದ್ದು ತುಂಬಾ ಘೋರ ಅಪರಾಧ ಅಂತ ಇವ್ರು ಹೇಳ್ತಾ ಇರುವಾಗ ಇದು ಉಲ್ಟಾನೂ ಆಗ್ಬೋದು. ಸೊ ಹಾಗಾಗಿ ನೀವು ಅದನ್ನು ಟೇಬಲ್ ಕುಟ್ಟಿ ಹೇಳೋ ಅಂತ ಅವಶ್ಯಕತೆ ಇಲ್ಲ. ಇದು ಒಂದು. ಬಟ್ ಇಸ್ ಆರ್ ಆಲ್ ಸ್ಟಿಲ್ ಹೈಪೋಥೆಟಿಕಲ್ ಬಿಕಾಸ್ ಐ ಹ್ಯಾವ್ ನಾಟ್ ರೆಡ್ ಇಟ್ ಡೈರೆಕ್ಟ್ಲಿ. ಇನ್ನೂ ಅದು ಬಹಿರಂಗವಾಗಿದೆಯಾ? ಯಾವ ಡೇಟಾ ಮೇಲೆ ನೀವು ಮಾತಾಡ್ತಿದ್ದೀರಾ? ಅದು ಪುಷ್ಟೀಕರಣ, ಈಸ್ ಇಟ್ ಅ ವ್ಯಾಲಿಡೇಟೆಡ್ ಡೇಟಾ? ಏನು ಲೀಕೇಜ್ ಆಗಿದೆ, ಫಿಲಿಫ್ರೇಜಸ್ ಆಗಿದೆ, ಅದ್ರ ಮೇಲೆ ಮಾತಾಡ್ತಿದ್ದೀರಾ? ಅದ್ರ ಮೇಲೆ ಯಾಕೆ ನಂಬಿಕೆ ನಿಮಗೆ? ಮಾಡ್ತಿದ್ದಾರಲ್ಲ ಸರ್. ಅಲ್ಲಲ್ಲ ಸರ್, ನಾನು ಹೇಳ್ತೀನಿ ಡೇಟಾ ಮೇಲೆ. ಆದ್ರೂ ಸರ್ ಈಗ ಡೇಟಾ ಇಸ್ ನಾಟ್ ಆದ್ರೆ ಸಚಿವರನ್ನು ತಲುಪಿರುವ ಸಚಿವರು ಅದನ್ನ ಓದಿದ್ದಾರೆ, ಓದಿದವರು ಚರ್ಚೆ ಮಾಡಿದ್ದಾರೆ, ಚರ್ಚೆ ಮಾಡಿ ಸಿದ್ದರಾಮಯ್ಯನವರ to go through it and if it is wrong ಎಷ್ಟೊಂದು ಕೊಕ್ಕೆಗಳು ಹಾಕಿರ್ತಾರೆ ಅದರಲ್ಲಿ. there will be small stars, ಕ್ವಶನ್ ಮಾರ್ಕ್ಸ್ ಆ್ಯಂಡ್ ಲಾಟ್ ಆಫ್ ಅದರ್ ಥಿಂಗ್ಸ್. ಸಮೀಕ್ಷೆ ಅಂದರೆ ನೇರ ಡೇಟಾನ ಓದೋದು. ನೀವು ಅದೇ ಸಮೀಕ್ಷೆ ನೀವು ಹೇಗೆ ಓದ್ತಿರೋ, ಇನ್ನೊಬ್ರು ಹೇಗೆ ಓದ್ತಾರೋ, ನಾನು ಹೇಗೆ ಓದ್ತೀನೋ ಅದರಲ್ಲಿ ವ್ಯತ್ಯಾಸ ಇರುತ್ತೆ. ಸೊ ಇಟ್ ಈಸ್ ನಾಟ್ ಜಸ್ಟ್ ಎವಿಡೆಂಟ್ಲಿ ಪ್ರೂವನ್ ಸ್ಟ್ಯಾಟಿಸ್ಟಿಕ್ಸ್. ಆ ಡೇಟಾಗೆ ಬರಬೇಕು ಅಂದರೆ ಮಲ್ಟಿಪಲ್ ಟೈಮ್ಸ್ ಸೇಮ್ ಸ್ಟ್ಯಾಟಿಸ್ಟಿಕ್ಸ್ ಆಗ್ತಾ ಇರಬೇಕು, ಆವಾಗ ಇಟ್ ವಿಲ್ ಗೆಟ್ ವ್ಯಾಲಿಡೇಟೆಡ್. ಅದೇ ಐ ವಾಂಟೆಡ್ ಟು ಟೆಲ್. ಹೆಂಗೆ ಹೊರಗಡೆ ಬಂದಿದೆ ಅಂದ್ರೆ ಈಗ ಒಕ್ಕಲಿಗ ಸಮುದಾಯ ಏನು ಕಡಿಮೆ ಪಾಪ್ಯುಲೇಷನ್, ಸಾಧು ಸಂತರು, ಇವರು ಮಠಾಧೀಶರು ಎಲ್ಲರೂ ಲೈನ್ ಅಲ್ಲಿ ಬಂದ್ಬಿಟ್ರು. ಇಟ್ ಇಸ್ ನಾಟ್ ಕರೆಕ್ಟ್ ಆಕ್ಚುಲಿ. ಇಟ್ ಇಸ್ ನಾಟ್ ಕರೆಕ್ಟ್. ಸರ್ ಈಗ ನೋಡಿ ಅಷ್ಟು ಸುಲಭ ಅಲ್ಲ. ಸಮುದಾಯಕ್ಕೆ ಒಕ್ಕಲಿಗ ತಗೊಂಡ, ಲಿಂಗಾಯತ ತಗೊಂಡ, ಈ ಕಡೆ ಬ್ರಾಹ್ಮಣರು ತಗೊಂಡ ಒಂದಾದ್ರು ಯಾಕೋ ಸರಿ ಬರ್ತಾ ಇಲ್ಲ. ಈ ಸಮೀಕ್ಷೆ ವರದಿ ಏನೋ ಲೀಕ್ ಆಗಿರೋ ಇನ್ಪುಟ್ಸ್ ಏನಿದೆ ಅದು ನಮಗೆ ಓಕೆ ಇಲ್ಲ. ರೈಟ್, ನಾವು ನಮ್ಮ ಸಂಘದ ವತಿಯಿಂದ ಒಬ್ಬರ ನಿವೃತ್ತ ನ್ಯಾಯಮೂರ್ತಿಗಳನ್ನು ನೇಮಿಸಿ ಒಂದು ಸಮಿತಿಯನ್ನು ರಚನೆ ಮಾಡಿ ನಾವು ತೆಗೆಸ್ತೀವಿ ಸ್ಟ್ಯಾಟಿಸ್ಟಿಕ್ಸ್. ಏನು 100 ಕೋಟಿ ಖರ್ಚಾಗತ್ತಾ? ಸಮುದಾಯದ ವತಿಯಿಂದ ಇಲ್ಲ, ತಂತ್ರಜ್ಞಾನ, ಈ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನು, ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನಾವು ಒಂದು ಡೇಟಾ ತಗೊಬರ್ತೀವಿ. ತಕ್ಕಡಿಗೆ ಹಾಕಿದ್ರು, ತೂಕ ಸರಿಯಾಗಿ ತೂಗಬೇಕು ಸರ್, ನೆಟ್ಟಗಿದ್ರೆ, ಸರಿಯಾಗಿದ್ರೆ. ಅಲ್ಲ, ಅದೇ ಈಗ ಸರ್ಕಾರ ಕೂಡ ಇದನ್ನ ಮಾಡಬಹುದಲ್ಲ, ಬಿಕಾಸ್ ದ ಡೇಟಾ ಇಸ್ ಆಲ್ರೆಡಿ ಮೋರ್ ದನ್ 10 years old. ಅಲ್ಲ, ಆಲ್ರೆಡಿ ದೇ ಹ್ಯಾವ್ ಟೇಕನ್ ದಟ್ ಸ್ಟೆಪ್. ಒಕ್ಕಲಿಗ ಸಮುದಾಯದ ವತಿಯಿಂದ ನಿವೃತ್ತ ನ್ಯಾಯಮೂರ್ತಿಗಳನ್ನು ಇಟ್ಟುಕೊಂಡು ನಾವು ಸಮಿತಿ ರಚನೆ ಮಾಡ್ತಿದ್ದೀವಿ ಅನ್ನೋ ನಿರ್ಧಾರಕ್ಕೆ ಬಂದುಬಿಟ್ಟಿದ್ದಾರೆ. ದಿಸ್ ಇಸ್ ಅನದರ್ ಪ್ರೆಷರಿಂಗ್ ಟ್ಯಾಕ್ಟಿಕ್ಸ್. ಯಾಕಂದ್ರೆ ಅವ್ರು ಬೇರೆಯವರು ಯಾವುದೇ ಏನೇ ಮಾಡಿದ್ರು ಅದು ಸಮೀಕ್ಷೆ ಆಗಲ್ಲ ಮೇಡಮ್. ಯಾಕಂದ್ರೆ ಇಟ್ ಕ್ಯಾನ್ ನಾಟ್ ಗೆಟ್ ವ್ಯಾಲಿಡೇಟೆಡ್. ಆಫ್ ಕೋರ್ಸ್ ಒಂದು ನೀವು ಥಂಬ್ ರೂಲ್ ನ ತರಬಹುದು, ಬಟ್ ಥಂಬ್ ರೂಲ್ ಆಲ್ಸೋ ಇದು ವ್ಯಾಲಿಡ್ ಆಗ್ತಿಲ್ಲ ಸರ್. ಫೇರ್ ಎನಫ್. ಸೊ ಅದಕ್ಕೆ ನಾನು ಹೇಳ್ತಾ ಇರೋದೇನಂದ್ರೆ ದಿಸ್ ಇಸ್ ಅನದರ್ ಪ್ರೆಷರೈಸಿಂಗ್ ಟ್ಯಾಕ್ಟಿಕ್ಸ್ ಟು ಸೇ ದಟ್ ಇನ್ನೊಂದು ಶಾರ್ಟ್ ಟರ್ಮ್ ಅಲ್ಲಿ 1.5-2 ತಿಂಗಳದು 3 ತಿಂಗಳು ಸಾಕು ನಮಗೆ ಒಂದು ಸಮೀಕ್ಷೆಯನ್ನು ಮಾಡ್ಸೋಕ್ಕೆ. ಯಾಕಂದರೆ ಇವತ್ತಿನ ತಂತ್ರಜ್ಞಾನವನ್ನು ನಾವು ಬಳಸ್ಕೊಂಡು ನಾವೇ ಈ ರೀತಿ ಒಂದು ಪೋರ್ಟಲ್ ಓಪನ್ ಮಾಡ್ತಾ ಇದ್ದೀವಿ. ನಿಮ್ಗೆ ಸಮಯ ಅವಕಾಶ ಸಿಕ್ಕಾಗ ನಿಮ್ಮ ಆಧಾರ್ ನಂಬರ್ ಹಾಕಿ, ನಿಮ್ಮ ಅಡ್ರೆಸ್ ಹಾಕ್ಬಿಟ್ಟು, ನಿಮ್ಮ ವೋಟರ್ ಐ ಡಿ ಹಾಕ್ಬಿಟ್ಟು 50 ಅದು ನನಗೆ ನಿಜವಾಗ್ಲೂ ಇವತ್ತು 54 ಪ್ರಶ್ನೆಗಳನ್ನ ಕೇಳಿ ಹೋಗಿದ್ರು ಅವರು ನಮ್ಮ ಮನೆಗೆ ಬಂದ್ಬಿಟ್ಟು. ಆಮೇಲೆ 4 ಜನರು ಇದ್ರೆ 4 ಜನರಿಗೂ 54 ಪ್ರಶ್ನೆ ಕೇಳಿ, ಒಂದು 4-5 ಸೇಮ್ ಕ್ವಶನ್ಸ್ ಇರ್ಬೋದು. ಯಾಕಂದ್ರೆ ಅದಕ್ಕೆ ಅಸ್ಯೂಮ್ ಯಾವ ಅಡ್ರೆಸ್ ಅಲ್ಲಿ ಇದ್ದೀರಾ, ಎಲ್ಲಿದ್ದೀರಾ, ಏನ್ ಮಾಡಿದ್ರೆ, ಏನು ಓದಿ, ಅದೆಲ್ಲ ಒಂದೇ ಸತಿ ಬಂದ್ಬಿಡುತ್ತೆ. ನಮ್ಮ ಜನಗಳು ಒಂದು ಕ್ವಶನ್ ಹೇಳಿದ್ರೆ 1 ವರ್ಷ ಹೇಳ್ತಿರ್ತಾರೆ, ಇದೇ ಕ್ವಶನ್ ಕೇಳಿದ್ರು ಅವರು ಅಂತ. 54 ಕ್ವಶನ್ ಗೊತ್ತಿಲ್ಲಲ್ಲ. 4 ಪ್ರಶ್ನೆಗಳನ್ನ 4 ಜನರಿದ್ರೆ 4 ಜನರು 8 ಜನರು ಇದ್ರೆ ಒಂದು ಫ್ಯಾಮಿಲಿಯಲ್ಲಿ 8 ಜನರು ಅಂತಂದ್ರೆ 54 ಪ್ರಶ್ನೆ ಕೇಳಕ್ಕೆ 30 ನಿಮಿಷ ಮಿನಿಮಮ್ ಬೇಕಾಗುತ್ತೆ. ಸೊ ನಾನು ಅಂದ್ರೆ ಐ ಆಮ್ ಗೋಯಿಂಗ್ ಆನ್ ದ ಮಿನಿಮಲ್ ಟರ್ಮ್ಸ್. ಲಿಟರಸಿಲಿ ಬಹಳ ಸ್ಟ್ರಾಂಗ್ ಇರೋದ್ರಿಂದಾಗಿ ಇರಲ್ಲ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಇಸ್, ಹ್ಯಾವ್ ದೇ ಸ್ಪೆಂಡ್ 2 to 3 hours in one family or have they gone and come back? ಯಾಕಂದ್ರೆ ಒಬ್ಬರು ಇಬ್ಬರು ಇರಲ್ಲ ಅವಾಗ. have they come back to collect the data? So these are all things which add up to the confusion. ನಗರ ಪ್ರದೇಶ ತಗೊಂಡ್ರೆ ಬಹುತೇಕರು ವರ್ಕಿಂಗ್,
ಈಗ ಅವ್ರು ಹೋಗಿದ್ದಾರೆ ಅನ್ನೋದಕ್ಕೆ ದಾಖಲೆ ಏನು? ಅವ್ರು ಇಲ್ಲ ಅಂದಾಗ ಮತ್ತೆ ಹೋಗಿದ್ದಾರೆ ಅನ್ನೋದಕ್ಕೆ ಏನ್ ಪ್ರೂಫ್? ಅವ್ರ ಹತ್ರ ಇನ್ಪುಟ್ಸ್ ತಗೊಂಡಿದ್ದಾರೆ ಡೈರೆಕ್ಟ್ ಆಗಿಯೂ ಮಾಡಬಹುದು. ನೀವೇ BBMP ಆಫೀಸ್ಗೆ ಇಲ್ಲ ಪಂಚಾಯತಿಗೆ ಹೋಗ್ಬಿಟ್ಟು ನೀವು ಕೂಡ ನಿಮ್ಮ ಅಭಿಪ್ರಾಯನ ದರ್ಜ್ ಮಾಡಬಹುದು. ಆನ್ಲೈನ್ ಅಲ್ಲಿ ಕೂಡ ನೀವು ಅಭಿಪ್ರಾಯನ ದರ್ಜ್ ಮಾಡಬಹುದು. ಫೋನ್ ಮಾಡ್ಬಿಟ್ಟು ಆಮೇಲೆ ಹೌದು ನಾನು ಆನ್ಲೈನ್ ಮಾಡಿದ್ದು ನಾನು ದೃಢೀಕರಿಸ್ತಾ ಇದ್ದೀನಿ ಅಂತ ಓಪನ್ ಆಗಿ ಒಬ್ಬ ಗೆಜೆಟೆಡ್ ಆಫೀಸರ್ ಎದುರುಗಡೆ ಹೇಳ್ಬೋದು. ಗೃಹ ಜ್ಯೋತಿ ಮಾಡಕ್ಕಾಗತ್ತೆ, ಗೃಹಲಕ್ಷ್ಮಿ ತರ್ಸಕ್ಕಾಯ್ತು. ಎಕ್ಸಾಕ್ಟ್ಲಿ there is a possibility, especially the technology ಯೂಸ್ ಮಾಡ್ಕೊಂಡು ಮಾಡೋ ಅಂಥದ್ದು ಏನಿದೆಯಲ್ಲ, ಇಟ್ ಇಸ್ ಮಚ್ ಮೋರ್. ಇನ್ ಫ್ಯಾಕ್ಟ್ ನಾನು ಸಜೆಷನ್ ಮಾಡೋದು, ಎವ್ರಿ ATM ಕ್ಯಾನ್ ಬಿಕಮ್ ಅ ಪಾಯಿಂಟ್ ಆಫ್ ಕಲೆಕ್ಟಿಂಗ್ ಡೇಟಾ. ಯಾಕಂದ್ರೆ ಯು ಆರ್ ಐಡೆಂಟಿಫೈಯಿಂಗ್ ಯುವರ್ ಸೆಲ್ಫ್ ಅಂಡ್ ಕಲೆಕ್ಟಿಂಗ್ ಮನಿ. ಅದನ್ನೇ ಮಾಡ್ತಾ ಇರುವಾಗ ನೀವು ಕಾರ್ಡ್ ಸ್ವಾಪ್ ಮಾಡ್ಬಿಟ್ಟು ನಾನು ಅರವಿಂದ್ ನಿಂತ್ಕೊಂಡು ಹೇಳ್ತಾ ಇದ್ದೀನಿ 54 ಪ್ರಶ್ನೆಗೆ ನಾನು ಉತ್ತರ ಹೇಳ್ತಾ ಇದ್ದೀನಿ ಟಕ 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 ಅಂತ ಹೇಳ್ಬಿಟ್ಟು ಬರ್ಬೋದಲ್ಲ. ಸೊ ದೇರ್ ಆರ್ ಮಲ್ಟಿಪಲ್ ಅವೆನ್ಯೂಸ್ ಆಫ್ ಕಲೆಕ್ಟಿಂಗ್ ಡೇಟಾ ವಿಚ್ ಆರ್ ಮಚ್ ಮೋರ್ ಅಥೆಂಟಿಕೇಟೆಡ್. ಇದ್ರ ಬಗ್ಗೆ ಕರ್ನಾಟಕ ಇನ್ನೊಂದ್ಸತಿ ವಿಚಾರಿಸಬೇಕು. ಆದ್ರೆ ಅಟ್ ಎನಿ ಕಾಸ್ಟ್ ದ ಸ್ಟೆಪ್ ಇನ್ ದ ರೈಟ್ ಡೈರೆಕ್ಷನ್ ಇದೆಯಲ್ಲ, ಅದನ್ನ ನಾವು ಅಪ್ರಿಷಿಯೇಟ್ ಮಾಡಬೇಕು. ಎಂಡ್ ಪ್ರಾಡಕ್ಟ್ ಏನಿದೆ ಅದ್ರ ಬಗ್ಗೆ ನಮ್ಗೆ ಏನು ಡೌಟ್ಸ್ ಇದೆ ಅದ್ರ ಬಗ್ಗೆ ಬಿಡಿ. ಆದರೆ ಅದ್ರ ಪ್ರಕಾರನೇ ನಮಗೆ ರಿಸರ್ವೇಷನ್ ಬರಬೇಕು, ಅದ್ರ ಪರ್ಸೆಂಟೇಜ್ ಪ್ರಕಾರ ಬರಬೇಕು. ಇಲ್ಲಾಂದ್ರೆ ಅವರು ಮುಸ್ಲಿಮ್ರು ಅಲ್ಪಸಂಖ್ಯಾತರು ಅಲ್ವೇ ಇಲ್ಲ ಅಂತ ಕಿತ್ತಾಕ್ಬಿಡ್ಬೇಕು, ಇಲ್ಲ ಅವ್ರಿಗೆ ನಾವು ಕೂಡಿಸ್ತಾ ಇದ್ದೀವಿ ಇವ್ರನ್ನ ಕಳಿತಾ ಇದ್ದೀವಿ. ಸಿ ಇಟ್ ಈಸ್ ಅ ಬ್ಯೂಟಿ ಆಫ್ ಅ ಡೇಟಾ ಟು ಬಿ ರೆಡ್ ಇನ್ ಅ ವೆರಿ ಸೈಂಟಿಫಿಕ್ ವೇ. ಸೊ ದ ಸ್ಟೆಪ್ ಇನ್ ದ ರೈಟ್ ಡೈರೆಕ್ಷನ್ ಹ್ಯಾಸ್ ಟು ಬಿ ಅಪ್ರಿಷಿಯೇಟೆಡ್ ಈವನ್ ಬೈ ದ BJP. ಆಮೇಲೆ BJP ಅವರು ತಾವು ಅಧಿಕಾರದಲ್ಲಿ ಇದ್ದಾಗ ದೇ ಕುಡ್ ಹ್ಯಾವ್ ಡನ್ ಟೇಕನ್ ಅ ಕರೆಕ್ಟಿವ್ ಸ್ಟೆಪ್ ಆರ್ ದೇ ಕುಡ್ ಹ್ಯಾವ್ ಡನ್. ಇದರಲ್ಲಿ ತುಂಬಾ ಕೈ ಜಾರ್ಕೊಂಡ್ಬಿಟ್ಟಿದ್ದಾರೆ ಇವರು. ಇನ್ಫ್ಯಾಕ್ಟ್ ನಿತೀಶ್ ಕುಮಾರ್ ಅವರು ಕೂಡ ಅದನ್ನ ಬಿಟ್ಬಿಟ್ರು ಇವ್ರ ಜೊತೆಗೆ ಸೇರಿದ ಮೇಲೆ. ಅಂದ್ರೆ ಡೇಟಾ ಡ್ರಿವನ್ ಪಾಲಿಸಿ ಮೇಕಿಂಗ್ ನ ವಿರೋಧವಾಗಿ ಯಾವ ರೀತಿಯ NDA ಸರ್ಕಾರದ ಒಂದು ಅಪ್ರೋಚ್ ಇದೆಯೋ ಅದನ್ನ ನಾವು ಖಂಡಿಸೋದು ಬಹಳ ಮುಖ್ಯವಾಗಿದೆ ಇವತ್ತು. ಹಾಗಿರಬಾರ್ದು. ನೀವು ಡೇಟಾ ಡ್ರಿವನ್ ಆಗಿರಿ. ಅದಾದ್ಮೇಲೆ ನಿಮ್ಮ ಚಿಂತನೆ ಏನು, ನಾವು ವಿಭಜನೆ ಮಾಡಿದ್ರು ಸಮೀಕರಣ ವಿಭಜನೆ ಮಾಡಿ ಬಂದರು, ನೀವೆಲ್ಲ ಸಮೀಕರಣ ಮಾಡಿಬಿಟ್ಟೆ ಕೊಡಿ, ಏನಿದೆ ಡೇಟಾ. ಸೊ ದೇರ್ ಇಸ್ ನಥಿಂಗ್ ರಾಂಗ್. ಬಟ್ ಡೇಟಾ ಡ್ರಿವನ್ ಪಾಲಿಸಿ ಮೇಕಿಂಗ್ ವಿರೋಧವಾಗಿ ಹೋಗ್ತಾ ಇದ್ರೆ ನೀವು ಇವತ್ತಿನ ಅಕ್ಷರಸ್ಥರ ಒಂದು ಯಾವ ರೀತಿಯಿಂದ ನಾವು ಮುಂದೆ ಯೋಚನೆ ಮಾಡಬೇಕು ಅಗೇನ್ಸ್ಟ್ ಮೀನ್ಸ್ ಇನ್ ದ ಡೈರೆಕ್ಷನ್ ಆಫ್ ಡೆವಲಪ್ಮೆಂಟ್ ಅಂತ ನೀವೇನು ಮಾತಾಡ್ತೀರೋ ಅದರ ವಿರೋಧವಾಗಿ ನಿಂತಂಗಾಗತ್ತೆ ಅನ್ನೋದನ್ನ ನೀವು ಮರಿಬಾರ್ದು ಅಂತ. ಗಣತಿಯ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರ ಮರೆತು ಆಗ ರಾಜ್ಯ ಸರ್ಕಾರ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಇತ್ತು ನೋಡಿ, 10 ವರ್ಷಗಳ ಹಿಂದಿನ ವಿಚಾರವನ್ನೇ ಉಲ್ಲೇಖ ಮಾಡೋದಾದರೆ ಸಿದ್ದರಾಮಯ್ಯನವರು ಇಲ್ಲೊಂದು ಗಣತಿ ಮಾಡೋಣ, ಅಹಿಂದ ನಾಯಕ ನನಗೊಂದು ಜವಾಬ್ದಾರಿ ಇದೆ, ಆ ಜವಾಬ್ದಾರಿಯನ್ನು ನಾನು ಈ ರೀತಿಯಲ್ಲಿ ನಿಭಾಯಿಸಿ ತಳಮಟ್ಟದಲ್ಲಿರುವಂತಹ ಸಮುದಾಯಗಳನ್ನು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮುಂದಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತೀನಿ, ಇದು ನನ್ನ ಜವಾಬ್ದಾರಿ ಅಂತ. ಕೇಂದ್ರ ಸರ್ಕಾರ ಜವಾಬ್ದಾರಿನ ಮರ್ತಂಗಿದೆ. ಗಣತಿ ಬಗ್ಗೆ ಯಾವುದು ತಲೆ ಕೆಡಿಸ್ಕೊಂಡಿಲ್ಲ ದಿಲೀಪ್ ಅವರೇ. ಆಫ್ಟರ್ ಕೊರೋನಾ ಟೈಮ್ನಲ್ಲಿ ಗಣತಿ ಮಾಡ್ಲಿಕ್ಕೆ ಕೊರೋನಾ ಅನ್ನೋ ರೀಸನ್ ಇನ್ನೂ ಒಂದ್ ಸೆಕೆಂಡ್ ಮೇಡಮ್. ಮತ್ತೆ ಕೊರೋನಾ ಆದ್ಮೇಲೆ ಈಗ ಸ್ಟೆಪ್ ತಗೊಳ್ತಾ ಇದ್ದಾರೆ ಗಣತಿ ಮಾಡ್ಬೇಕಂತ ಹೇಳಿ. ಅದೊಂದು ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ. ಕರ್ನಾಟಕ ಕಾಂಗ್ರೆಸ್ ನೆನಪು ಮಾಡ್ತಾ ಹೆಂಗೆ ಅಲ್ಲ, ಇದು ಕರ್ನಾಟಕ ಕಾಂಗ್ರೆಸ್ ಇವರು ಜಾತಿ ಗಣತಿ ಮಾಡ್ತಿದ್ದಾರೆ ಅಷ್ಟೇ, ಜನಸಂಖ್ಯಾ ಗಣತಿ ಮಾಡಿಲ್ಲ. ಯಾಕೆ ಅಂದ್ರೆ ಸಿದ್ದರಾಮಯ್ಯನವ್ರಿಗೆ ಬೇಕಾಗಿತ್ತು, ಜಾತಿ ಗಣತಿ ಮಾಡ್ಕೊಂಡಿದ್ದಾರೆ. ಮತ್ತೆ ಇಟ್ಸ್ ಅ ಓಲ್ಡ್ ಡೇಟಾ ಆಫ್ 10 years, 10 ವರ್ಷದಿಂದ ಇರ್ತಕ್ಕಂಥ ಡೇಟಾ ಇಟ್ಕೊಂಡು ನಾವೇನ್ ಮಾಡೋಣ? ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್, ಇವ್ರು ಮಾಡಿದ್ರ ಅನ್ನೋದು ಕ್ವಶನ್. ಇವ್ರು ಬಂದೇ ಇಲ್ಲ. 2001ರಲ್ಲಿ ನಮ್ಮ ಮನೆಗೆ ಬಂದು ನೀನು ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ನೀನು ಹೆಸರೇನು ಅಂತ ಬರ್ಕೊಂಡೋಗಿದ್ದು ನೆನಪು ನನಗಿದೆ. 2011ರಲ್ಲಿ ಬಂದು ಬರ್ಕೊಂಡೋಗಿದ್ದು ನೆನಪು ನನಗಿದೆ. ಯಾಕೆ ನಾವೆಲ್ಲ ಚಿಕ್ಕ ಮಕ್ಕಳುಗಳು, ನಮ್ಗೆ ನೆನಪಿದೆ ಚಿಕ್ಕ ಮಕ್ಕಳುಗಳಿಗೆ. ಸಿದ್ದರಾಮಯ್ಯನವ್ರ ಜಾತಿ ಯಾವತ್ತು ಬಂದು ಕೇಳಿದ್ರು ಅಂತಕ್ಕಂಥದ್ದು ಪ್ರಶ್ನೆ ಇಡೀ ಕರ್ನಾಟಕಕ್ಕಿದೆ. ಯಾವಾಗ ಬಂದು ಕೇಳ್ಕೊಳೋದ್ರು ಸಬ್ ಕ್ಯಾಸ್ಟ್ ಯಾವುದು, ನೀನ್ ಜಾತಿ ಯಾವುದು, ನಿಮ್ ಮನೇಲಿ ಎಷ್ಟು ಜನ ಇದ್ದಾರೆ, ನಾವು ಜಾತಿ ಗಣತಿ ಮಾಡ್ತಾ ಇದೀವಿ ಅಂತೇಳಿ ಹೈಸ್ಕೂಲ್ ಮಾಸ್ಟ್ರು ಅಥವಾ ಮಿಡಲ್ ಸ್ಕೂಲ್ ಮಾಸ್ಟ್ರು, ಲೋಯರ್ LPS ಅವ್ರು ಬಂದು ಯಾವತ್ತು ಕೇಳಿದ್ರು, ಯಾವ ವರ್ಷದಲ್ಲಿ ಕೇಳಿದ್ರು ಅಂತಕ್ಕಂಥದ್ದು ನೆನಪು ಇಡೀ ಕರ್ನಾಟಕದಲ್ಲಿ ನನ್ನ ಅನಿಸಿಕೆ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ ಯಾರಿಗೂ ಸಹ ಇಲ್ಲ. ಇದು ಒಂದು ಚರ್ಚೆ. ಆದರೆ ಮತ್ತೆ ನೀವು ಡೇಟಾ ಬಗ್ಗೆ ಮಾತಾಡ್ತಾ ಇದ್ದೀರಿ ನೋಡಿ, ನಮಗೆ ಈ ಜಾತಿ ಗಣತಿನ ನಾವು ತಗೊಳ್ಳೇಬೇಕು ಅಂತಂದ್ರೆ ನಮಗೆ ಡೇಟಾ ಬೇಸ್ನಲ್ಲಿ ಎಲ್ಲ ಸಿಗುತ್ತೆ ಆಲ್ಮೋಸ್ಟ್. ಈಗ ನೋಡಿ ಹಳ್ಳಿಗಳ ಕಡೆ ಆದ್ರೆ, ಹಳ್ಳಿಗಳ ಕಡೆ ನಮ್ಗೆ ಆರಾಮಾಗೆ ಈಗ ಅವರು ಯಾವುದೋ ಒಂದು ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಿರ್ತಾರೆ, ಆಧಾರ್ ಕಾರ್ಡ್ ಅಲ್ಲಿ ಅವ್ರದ್ದು ಸಬ್ ಕ್ಯಾಸ್ಟ್ ಬಂದೇ ಬಂದಿರ್ತದೆ. ಇದುವರೆಗೂ ನಾವೇನ್ ಮಾಡ್ತಾ ಇದ್ದೋ, ಹಿಂದೂ ಅಂತ ಹಾಕ್ತಾ ಇದ್ದೋ, ಹಿಂದೂ ಕೆಳಗಡೆ ಒಕ್ಕಲಿಗ ಲಿಂಗಾಯತ ಅಂತ ಹಾಕೊಂಡ್ತಾ ಇದ್ದೋ. ಇವ್ರು ಜಾತಿ ಗಣತಿ ಮಾಡೋದ್ರಿಂದ ಹಿಂದೂ ಕೆಳಗಡೆ ಮುಸ್ಲಿಂ ಬರ್ತಾರ ಅಂತಕ್ಕಂಥದ್ದು ಒಂದು ಬಿಗ್ ಕ್ವಶನ್ ಮಾರ್ಕ್ ಆಗಿದೆ. ಜಾತಿ ಗಣತಿ ಮಾಡಿದಾರಲ್ಲ ಮೇಡಮ್, ಹಿಂದೂಗಳ ಜಾತಿ ಗಣತಿ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಮುಸ್ಲಿಂ ಯಾಕೆ ಬಂತು? ಮುಸ್ಲಿಮರ ಜಾತಿ ಗಣತಿನೂ ಆಗ್ಬೇಕು, ಹಿಂದೂಗಳ ಜಾತಿ ಗಣತಿನೂ ಆಗ್ಬೇಕಲ್ವಾ? ಹಿಂದುಳಿದ ವರ್ಗಗಳ ಆಯೋಗದ ಗಣತಿ ಇದು ಅಲ್ಲ. ಹಿಂದುಳಿದ ಆಯೋಗದ ಗಣತಿ ಆದ್ರೆ, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಗಣತಿ ಆದ್ರೆ ನನ್ನ ಕ್ವಶನ್, ನೀವು BJP ಇರ್ಬೋದು, ಹಂಗಂತ ನೀವು ಮುಸ್ಲಿಮರ್ ಇಲ್ಲದೆ ಮುಸಲ್ಮಾನರನ್ನ ಈ ದೇಶ ಬಿಟ್ಟು ಕಳಿಸ್ಲಿಕ್ಕೆ ಆಗಲ್ಲ. ಇದು ಪಾರ್ಟ್ ಆಫ್ ದ ಇಂಡಿಯಾ, ಅದು ನಾನು ಹೇಳ್ತೀನಿ. ಆದ್ರೆ
ಮುಸಲ್ಮಾನರಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಈಕ್ವಲ್ ಆಗಿದೆಯಾ? ಇಲ್ಲ, ಆಯ್ತು. ಅವ್ರನ್ನ ಯಾಕೆ ಸಾಮಾಜಿಕವಾಗಿ ಹಿಂದುಳಿದಿರೋ ಮೇಲೆತ್ತಕ್ಕಂಥ ಕೆಲಸ, ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಜಾತಿಗಳನ್ನ ಮೇಲೆತ್ತಕ್ಕಂಥ ಕೆಲಸ, ಅವರ ಜಾತಿ ವ್ಯವಸ್ಥೆ ಇಲ್ವಾ? ಇದೆ. ಸೊ ಮುಸಲ್ಮಾನರಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆ ಸಿದ್ದರಾಮಯ್ಯನವ್ರ ಕಣ್ಣಿಗೆ ಯಾಕೆ ಕಾಣಿಸ್ತಿಲ್ಲ? ಅದೊಂದು ಪ್ರಶ್ನೆ. ಇಲ್ಲಿ ಸಬ್ ಕ್ಯಾಸ್ಟ್ ಇಲ್ವೇ ಇಲ್ವಲ್ಲ ಮುಸಲ್ಮಾನರಲ್ಲಿ? ಸಂಪೂರ್ಣವಾಗಿ ಅವ್ರ ಸೆನ್ಸಸ್ ಅಲ್ಲಿ ಸಬ್ ಕ್ಯಾಸ್ಟ್ ಇಲ್ಲಿ ಆರೋಪ ಇರೋದೇ ಸರ್, ಲೀಕ್ ಆಗಿರೋ ಇನ್ಫಾರ್ಮೇಷನ್ ತೋರಿಸೇ ಇಲ್ಲ ಅವರು. ಈ ಸಬ್ ಮುಸ್ಲಿಂ ಇದರಿಂದ ಅಂಕಿಅಂಶ ಏನಾಯ್ತು, ಕ್ರೋರ್ಸ್ ದಾಟ್ 1 ಕೋಟಿಯನ್ನು ದಾಟಿ ಬಹುಸಂಖ್ಯಾತರು ಅಂತ ಆಯ್ತು ಅಂತ. ಸೊ ಇಲ್ಲೇನಾಯ್ತು, ಈಗ ಒಕ್ಕಲಿಗರ ಹತ್ರ ಹೋದ್ರು, ಒಕ್ಕಲಿಗ ಅದ್ರಲ್ಲಿ ಯಾವ್ದು ನೀವು ಅಂತ, ಸೊ ಕುಂಚಿಟಿಗ ಬಂತು. ಇವ್ರು ಒಕ್ಕಲಿಗರಲ್ಲ, ಕುಂಚಿಟಿಗರು ಅಂತ ಅವ್ರದ್ದೊಂದು 5 ಲಕ್ಷ ಪಾಪ್ಯುಲೇಷನ್. ಅಲ್ಲಿ ಜಾತಿಯ ವಿಭಜನೆಯ ಪ್ರಯತ್ನ ಆಯ್ತು. ನಾವು ಒಕ್ಕಲಿಗರಲ್ಲಿ ಕುಂಚಿಟಿಗರು, ಒಕ್ಕಲಿಗರಲ್ಲಿ ಅಂತ ವಿಭಜನೆ ಮಾಡೋ ಪ್ರಯತ್ನ ಆಯ್ತು ಅಂತ ಒಂದು ಡೇಟಾ ಹೇಳ್ತೀನಿ. ಈಗ ನಮ್ಮಲ್ಲಿ ಒಂದು ಒಕ್ಕಲಿಗರಲ್ಲಿ ಗಂಗಟ್ಕರ್ ಒಕ್ಕಲಿಗ ಅಂತ ಇದೆ, 82,589 ಜನ ಅಂತ ಅಫಿಷಿಯಲ್ ಡೇಟಾ ಲೀಕ್ ಆಗಿರೋದು. ಸತ್ಯನಾ ಸುಳ್ಳ ಆಮೇಲೆ ನಾವು ಚರ್ಚೆ ಮಾಡೋಣ. ನನ್ನ ತಾಲೂಕಿನಲ್ಲಿ, ಕುಣಿಗಲ್ ತಾಲೂಕಿನಲ್ಲಿ ಮತದಾರರು ಗಂಗಟ್ಕರ್ ಇರ್ತಕ್ಕಂಥದ್ದೇ 1,10,000 ಬರ್ಬೇಕಾಗಿತ್ತು. ಕುಣಿಗಲ್ ತಾಲೂಕಿನಲ್ಲಿ 1,10,000 ಗಂಗಟ್ಕರ್ ಒಕ್ಕಲಿಗರಿದ್ದಾರೆ ಬರೀ ಒಂದು ತಾಲೂಕಿನಲ್ಲಿ. ಇಡೀ ರಾಜ್ಯದಲ್ಲಿ 82,000 ಅಂತ ತೋರಿಸಿದ್ದಾರೆ. ಇಟ್ಸ್ ಅಫಿಷಿಯಲ್ ಡೇಟಾ. ಎಲ್ಲ ಬೇಡ, ನಾವೇ ಮಾತಾಡಿದ್ವಿ ಯಾವಾಗ ಜಾತಿವಾರು ಲೆಕ್ಕಾಚಾರ ಅಂತ ಇದೇ ವೇದಿಕೆಯಲ್ಲಿ ಎಲೆಕ್ಷನ್ ಟೈಮಲ್ಲಿ ಮಾಡಿದ್ವಿ. ಲೆಕ್ಕ ಹಾಕೊಂಡಿದ್ರೆ ನಾವ್ ಎಷ್ಟು ಚರ್ಚೆ ಮಾಡ್ಲಿ. ನಾನು ಇದನ್ನ ಹೇಳೋಣ ಅಂತ ಬಂದೆ. ಈಗ ಎಲೆಕ್ಷನ್ ಟೈಮ್ ನಲ್ಲಿ ಇಂಥ ತಾಲೂಕ್ನಲ್ಲಿ ಇಂಥ ಜಾತಿಯವನು ಇಷ್ಟಿಷ್ಟ ಇದ್ದಾನೆ ಅಂತ ನಮಗೆ ಲೆಕ್ಕ ಸಿಗುತ್ತೆ. ಇದೇ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಎಲ್ಲ ಪಾರ್ಟಿಯವ್ರಿಗೂ ಸಿಗುತ್ತೆ. ಅಲ್ಲಿಂದ DC ಸಿಗುತ್ತೆ, ಅಲ್ಲಿಂದ AC ಸಿಗುತ್ತೆ, ಅಲ್ಲಿಂದ ತಹಶೀಲ್ದಾರ್ಗೆ ಸಿಗುತ್ತೆ. ಆದ್ರೆ ಜಾತಿ ಗಣತಿ ಅಲ್ಲಿ ಸಿಗ್ತಕ್ಕಂಥದ್ದು ಇಲ್ಲಿ ಯಾಕೆ ಸಿಕ್ಲಿಲ್ಲ, ಇಲ್ಲಿ ಯಾಕೆ ಉಲ್ಟಾ ಮಾಡಿತ್ತು? ಇದೊಂದು ಕ್ವಶನ್ ಅಲ್ವಾ? ನಾವು ಎಲ್ಲೋ ಒಂದ್ ಕಡೆ ರಾಜಕೀಯಕ್ಕೆ ಮಾತ್ರ ಜಾತಿ ಗಣತಿನ, ಎಲ್ಲೋ ಒಂದ್ ಕಡೆ ನಮ್ಗೆ ಯಾವ್ದು ಗಣತಿ ಮಾಡಿದ್ರೆ ನಮ್ ಕೈ ಸಿಗುತ್ತೆ. ಜಾತಿ ಗಣತಿ ಅಂತ ಬಂದಾಗ ಇವೆಲ್ಲ ಉಲ್ಟಾ ಹೊಡಿತಾವಲ್ಲ. ನಮ್ದು ಕಳವಳ ಇರ್ತಕ್ಕಂಥದ್ದು ಮೇಡಮ್. ಈಗ ಬಿಡಿ, ಜಾಸ್ತಿ ಜನಸಂಖ್ಯೆ ಇರ್ತಕ್ಕಂಥ ಜಾತಿಗಳೇ ಬಿಟ್ಬಿಡೋಣ, ಕಮ್ಮಿ ಸಂಖ್ಯೆ ಇರ್ತಕ್ಕಂಥವ್ರು ತೋರಿಸಿದಾರಲ್ಲ, ಕಮ್ಮಿ ಸಂಖ್ಯೆ ಇದಾರೆ ಅಂತ ಹೇಳ್ತಾ ಇದಾರಲ್ಲ, ಅವ್ರು ಅಕ್ಷರ ಸಹ ನಲ್ಗೋಗ್ತಾರೆ. ನಾನು ಹೇಳ್ದೆ ನಿಮ್ಗೆ ಅವಾಗಲೇ, ಸವಿತಾ ಸಮಾಜ, ಆಮೇಲೆ ವಿಶ್ವಕರ್ಮ, ಮಡಿವಾಳ, ಯಾದವ ಸಮಾಜ, ಇವ್ರನ್ನೆಲ್ಲ 8 ಲಕ್ಷ 10 ಲಕ್ಷ ಅಂತ ತೋರಿಸಿದ್ದಾರೆ. ಅವರು ಒಂದು ಮೆಂಟಲಿ ವೀಕ್ ಆಗ್ತಾರೆ. ಈಗ ಎಲ್ಲೋ ಒಂದ್ ಕಡೆ ನಮ್ ಸಂಖ್ಯೆ ಇಷ್ಟೇ ಇದೆಯೋ, ಇದರಲ್ಲಿ ಒಂದು ಪಾಯಿಂಟ್ ನಾನು ಆಡ್ ಮಾಡಿ, 8 ಲಕ್ಷ 10 ಲಕ್ಷ ಕಮ್ಮಿ ಇದೆಯೋ ಅಂತ. ವಿ ಆರ್ ಟ್ರೈಂಗ್ ಟು ಇನ್ಸೆಂಟಿವೈಸ್ ಹೈಯರ್ ಪಾಪ್ಯುಲೇಷನ್ಸ್. ಇದು ನಮ್ಮ ಡೆಮೋಕ್ರಸಿಲಿ ಇಂಟಿಗ್ರಲ್ ಆಗಿ ಬರ್ತಾ ಇದೆ. ಯಾಕಂದ್ರೆ ಅವರ್ ವೇಟ್ ವಿಲ್ ಬಿ ಪ್ರಪೋರ್ಷನೇಟ್ ಟು ಅವರ್ ಪಾಪ್ಯುಲೇಷನ್ ಅಂತ ಒಂದು ನಾವು ಪರಿಗಣಿಸ್ತಾ ಇದ್ದೀವಿ. ಮೇ ಬಿ ವಿತ್ ದಿಸ್ ವಾಟ್ ವಿ ಕ್ಯಾನ್ ಲರ್ನ್ ಆರ್ ಇವನ್ NDA ಕ್ಯಾನ್ ಡಿಮ್ಯಾಂಡ್ ಇಸ್, ಯಾರು ತಮ್ಮ ಜನಸಂಖ್ಯೆಯನ್ನು ಮಿತಿಯಲ್ಲಿ ಇಟ್ಟುಕೊಂಡಿದ್ದಾರೋ ಅವ್ರಿಗೆ ಇನ್ಸೆಂಟಿವ್ ಜಾಸ್ತಿ ಕೊಡ್ತಾ ಹೋಗ್ತೀವಿ ಅನ್ನೋಂಥ ಒಂದು ಪಾಲಿಸಿನೂ ಆಗ್ಬಹುದು. ಸೊ ನಾನು ಹೇಳ್ತಾ ಇರೋದು ದೊಡ್ಡ ಆಶಾಭಾವ ಅಲ್ಲಲ್ಲ, ಅದನ್ನ ನಾವು ಮೊದಲೇ ಚರ್ಚೆ ಮಾಡಿದ್ರೆ ಆಗಲ್ಲ. ಬಟ್ ಪಾಪ್ಯುಲೇಷನ್ ಕಂಟ್ರೋಲ್ ಆಕ್ಟ್ ಬಗ್ಗೆ ಹೇಳ್ತಿದ್ದೀರಿ ಅಲ್ಲ, ಯಾಕಂದ್ರೆ ವಿ ಡೋಂಟ್ ನೋ. ಇದೇ ಆಗ್ತಾ ಹೋದ್ರೆ our population explosion will further intensify, which is not in the interest of the world nation, which is not in ಇಲ್ಲ. ಒಂದು ಸಮುದಾಯದವ್ರು ಬೇಕಾಬಿಟ್ಟಿ ಇನ್ನು ಆರ್ಥಿಕ ರಾಜ್ಯದ ಹಿತದೃಷ್ಟಿಯಿಂದ, ದೇಶದ ಹಿತದೃಷ್ಟಿಯಿಂದ, ಅಯ್ಯೋ ಗೌರ್ಮೆಂಟ್ ಅಲ್ಲಿ ಪಾಲಿಸಿಗಳು ಬಂದಿದ್ದಾವಪ್ಪ, ಮುಂಚೆ ಆರ್ತಿಗೊಂದು ಕೀರ್ತಿಗೊಂದು ಅಂತಿತ್ತು, ಇಲ್ಲ ಒಂದು ಅಂತಿದ್ದಾರೆ. ಅಭಿವೃದ್ಧಿ ದೃಷ್ಟಿಯಿಂದ ಹೌದು ನಾವು ಅದನ್ನು ಪಾಲನೆ ಮಾಡಬೇಕು ಅನ್ನೋದು ಒಂದಷ್ಟು ಸಮುದಾಯಗಳು. ಅಂದ್ರೆ ಇದು ಇಂಬ್ಯಾಲೆನ್ಸ್ ಸರ್, ಇಂಬ್ಯಾಲೆನ್ಸ್. There will be policies which can arise. And ಇವತ್ತಿನ ದಿವಸಕ್ಕೆ ನಾನು ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ನೋಡ್ತಾ ಇರುವಾಗ ಅವರು ಕೊಟ್ಟಿರುವ ಮೇಜರ್ ಪಾಲಿಸೀಸ್ ವೇರ್ ಇರ್ರೆಸ್ಪೆಕ್ಟಿವ್ ಆಫ್ ಜಾತಿ. 5 ಗ್ಯಾರಂಟಿಗಳನ್ನು ಕೊಟ್ಟರು. ಸೊ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ದಟ್ ಆಲ್ಸೋ. ಸೊ ಇವನ್ ದೋ ಅವರೇ ನಾನು ಅಹಿಂದ ಮತ್ತೆ ಮೈನಾರಿಟಿ ಅಂತ ಅವರು ಒಪ್ಕೊಳ್ತಾರೆ, ಅಪೋಸಿಷನ್ ಅವರು ಒಪ್ಕೊಳ್ತಾರೆ. ಅಂದರೆ ಮೋರ್ ಆರ್ ಲೆಸ್ ಇಟ್ ಈಸ್ ಅನ್ಡಿಬೇಟಬಲಿ ಅಗ್ರೀಡ್ ದಟ್ ಹಿ ಇಸ್ ಲೈಕ್ ದಟ್. ಬಟ್ ಸ್ಟಿಲ್ ಯು ಶುಡ್ ಆಲ್ಸೋ ವಾಟ್ ಅಂದರೆ ಆಸ್ ಎ ನ್ಯೂಟ್ರಲ್ ಪರ್ಸನ್ ವಾಟ್ ಐ ಲುಕ್ ಅಪಾನ್, ನಾನು ಬರೀ ಹೇಳುವ, ಮಾತಾಡುವ, ಚರ್ಚೆ ಮಾಡುವ, ಟೀಕೆ ಮಾಡುವವ್ರನ್ನ ಮಾತ್ರ ನೋಡಲ್ಲ, ಕೆಲಸ ಏನಾಗ್ತಾ ಇದೆ ಆನ್ ದ ರೋಡ್, ಎಲ್ಲಿ ನಾವು ಜನರಿಗೆ ತಲುಪ್ತಾ ಇದೀವಿ ಅಂತ ನೋಡ್ತಾ ಇರುವಾಗ ಪಾಲಿಸೀಸ್ ಹ್ಯಾವ್ ನಾಟ್ ಡಿಸ್ಟಿಂಗ್ವಿಶ್ಡ್ ಬಿಟ್ವೀನ್ ಎನಿ ಜಾತಿ. ಸೊ ಹಾಗಾದ್ರೆ ನಾವು ಯಾವ ರೀತಿಯಿಂದ ಓದಬೇಕು, ಯಾವ ರೀತಿಯಿಂದ ನೋಡಬೇಕು? ಇದು ದಿಸ್ ಈಸ್ ವ್ಯಾಲಿಡೇಷನ್ಸ್ ಆಫ್ ದೇರ್ ಓನ್ ಸ್ಟ್ಯಾಂಡ್ಸ್ ಅಂತ ನಾನು ಹೇಳೋದು. ಪೊಲಿಟಿಕಲಿ ಯಾವ ತರ ಪ್ರಾಬ್ಲಮೆಟಿಕ್. ನಾನು ಬಿಜೆಪಿ ಬಗ್ಗೆ ಮಾತಾಡಲ್ಲ, JDS ಬಗ್ಗೆ ಮಾತಾಡಲ್ಲ ಸರ್, ಕಾಂಗ್ರೆಸ್ ಅಲ್ಲೇ. ಈಗ ನೋಡಿ KG ಜಾರ್ಜ್, ಸಂತೋಷ್ ಲಾಡು, HK ಪಾಟೀಲ್, KH ಮುನಿಯಪ್ಪನವರು, ಡಾಕ್ಟರ್ ಪರಮೇಶ್ವರು, ಖರ್ಗೆ, ಇವರೆಲ್ಲ ಫಾರ್. DK ಶಿವಕುಮಾರ್, MC ಸುಧಾಕರ್, MB ಪಾಟೀಲ್, ಲಕ್ಷ್ಮೀ ಹೆಬ್ಬಾಳ್ಕರ್, ರಾಮಲಿಂಗಾರೆಡ್ಡಿ, D ಸುಧಾಕರ್, ವೆಂಕಟೇಶು, ಶರಣ ಪ್ರಕಾಶ್ ಪಾಟೀಲು, ಇವರೆಲ್ಲ ವಿರೋಧ ಇದ್ದಾರೆ. ಇದು ಹೆಂಗೆ ಅಂತ
ಇಲ್ಲ, ಇಲ್ಲಿ ಒಂದು ಮ್ಯಾಮೂಥಿಕ್ ಶಿಫ್ಟ್ ಇನ್ ಅವರ್ ಡೈಮೆನ್ಷನ್ಸ್ ಆಫ್ ಥಾಟ್ಸ್ ಇಸ್ ರಿಕ್ವೈರ್ಡ್ ಆ್ಯಂಡ್ ದಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ನಾವು. ಯಾಕಂದರೆ ಅಂಥ ಒಂದು ಬದಲಾವಣೆ ನಮ್ಮ ಚಿಂತನೆ ಮಂಥನದಲ್ಲೇ ಚಿಂತನೆ ಮತ್ತು ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ ಅದರಲ್ಲಿ ಒಂದು ಬದಲಾವಣೆ ಬರುವಂಥ ಒಂದು ಪಿಯೋಟಲ್ ಪಾಯಿಂಟ್ ಅಂತ ಹೇಳ್ತಾರಲ್ಲ, ಅದು ಬಂದಿದೆ. ಯಾಕಂದರೆ ನಾನೇನು ಹೇಳ್ತಾ ಇದ್ದೆ ಅಂತಂದರೆ, ಬರೇ ಹೆಚ್ಚಿಗೆ ಆಗ್ತಾ ಹೋಯಿತು, ಸಮೀಕರಣ ಮಾಡ್ಕೊಂಡು ಹೋದ್ವಿ, ಅವ್ರ ನಂಬರ್ ಬಂತು, ಅವ್ರ ನಂಬರ್ ಬಂದರೆ ಅಷ್ಟೇ ರಿಸರ್ವೇಷನ್ ಕೊಡ್ತಾರೆ. ಆಲ್ ದೀಸ್ ಆರ್ ಗೋಯಿಂಗ್ ಟು ಚೇಂಜ್ ಒನ್ಸ್ ಫಾರ್ ಆಲ್. ಯಾಕಂದರೆ ಯೋಚನೆ ಮಾಡ್ತಾ ಬನ್ನಿ, ಇರೋ ಡೇಟಾನ ಸತ್ಯಾಂಶಗಳನ್ನು ಹೇಳೋದ್ರಿಂದ ತಡೆ ಹಿಡಿಯೋಕೆ ಆಗತ್ತಾ? ಸಾಧ್ಯವಾ? ಇಲ್ಲ. ಯಾಕಂದರೆ ಇವತ್ತಿಗೆ ನೀವು ಹೇಳ್ದಂಗೆ ಡೇಟಾ ಇಸ್ ಆಲ್ರೆಡಿ ಅವೈಲೇಬಲ್. ನಾವು ಕ್ಯಾಸ್ಟ್ ಇದನ್ನು ಮಾಡಿರ್ತೀವಿ, ಇನ್ಕಮ್ ಸರ್ಟಿಫಿಕೇಟ್ ಮಾಡಿರ್ತೀವಿ, ರೇಷನ್ ಕಾರ್ಡ್ ಇರುತ್ತೆ, ಆಧಾರ್ ಕಾರ್ಡಲ್ಲಿ ಹೇಳ್ಕೊಂಡಿರ್ತೀವಿ, ವೋಟರ್ ಕಾರ್ಡು, ಬೇರೆ ಬೇರೆ ಅಡ್ಮಿಷನ್ ಮಾಡಿಸ್ಕೊಂಡು ಹೇಳ್ಕೊಂಡಿರ್ತೀವಿ. ಡೇಟಾ ಇಸ್ ಆಲ್ರೆಡಿ ಅವೈಲಬಲ್. ಬಟ್ ಹೌ ಡು ವಿ ರೀಯೂಸ್ ಆ್ಯಂಡ್ ಯೂಸ್ ದ ಡೇಟಾ ಈಸಿಲಿ ಆ್ಯಂಡ್ ವಿಚ್ ಇಸ್ ಟ್ರಾನ್ಸ್ಪರೆಂಟ್ ಆ್ಯಂಡ್ ಅವೈಲಬಲ್ ಟು ಎವ್ರಿಬಡೀಸ್ ರೀಯೂಸ್ ಅಂತ. ಸೊ ಅದು ಮಾತ್ರ ಪ್ರಶ್ನೆ ಇರೋದು. ಸೊ ಇವರು ಎಲ್ಲ ಒಂದು ಕಾಂಗ್ರೆಸ್ನಲ್ಲಿ ಇರೋ ಒಂದು ಮೈಂಡ್ಸೆಟ್ಟು, ಆ ಪರ್ಸೆಂಟೇಜ್ ಬಂದುಬಿಟ್ರೆ ಹಂಗಾಗ್ಬಿಡುತ್ತೆ, ನಮ್ಮ ಸ್ವಾಮಿಗಳು ಹೇಳಿ ಕಳಿಸಿದ್ದಾರೆ, ನಾವು ಮಾತಾಡಲೇಬೇಕು, ಇಲ್ಲದ್ರೆ ಮುಂದಿನ ಬಾರಿ ನನಗೆ ಓಟ್ ಬೀಳದೇ ಇರ್ಬೋದು. ಇದೇನಿದೆ, ಇದು ಬದಲಾವಣೆಗೆ ಇಟ್ ಹಸ್ ಸ್ಟಾರ್ಟೆಡ್ ಚರ್ನಿಂಗ್ ಇನ್ ಟು ಅ ಡಿಫ್ರೆಂಟ್ ಥಿಂಗ್ ಫಾರ್ ಅ ಗುಡ್ ಚೇಂಜ್ ಆಗ್ತಾ ಇದೆ ಅದು. ಯಾಕಂದರೆ ಈಗ ಅಲ್ಲ ಕೇಳೋದು, ಈಗ ಪ್ರತಿಪಕ್ಷಗಳು ನೋಡಿ, ನೀವು ಇಷ್ಟು ದಿವಸ ಅಲ್ಪಸಂಖ್ಯಾತರು, ನಾನು ಬಿಯಾಂಡ್ ದ ಸಬ್ಜೆಕ್ಟ್ ಅಂಡ್ ಬಿಯಾಂಡ್ ದ ಥಿಂಕಿಂಗ್ ಅನ್ನು ಹೇಳಿದ್ರು, ನಥಿಂಗ್ ರಾಂಗ್ ಇನ್ ಡಿಸ್ಕಷನ್. ಹೆಂಗೆ ಅಂದ್ರೆ ಅವರ್ ಆಬ್ಜೆಕ್ಟಿವ್ ಇಸ್ ರೈಟ್. ಹಾಗಾಗಿ ನಾವು ಮಾತಾಡೋದು ತಪ್ಪಿಲ್ಲ. ಅಲ್ಪಸಂಖ್ಯಾತರು ಅಂತ ಹೇಳಿ ಮಾಡ್ತಾ ಇದ್ರಿ. ಅಲ್ಪಸಂಖ್ಯಾತರೆಲ್ಲ ಬಹುಸಂಖ್ಯಾತರಾಗ್ಬಿಟ್ಟಿದ್ದಾರೆ, ಅವರೆಲ್ಲ ಪ್ರಬಲರು, ಶಕ್ತಿವಂತರು. ಬಿಟ್ಬಿಡಿ, ಈಗ ಅಲ್ಪರು ಅಂತ ನೀವೇನ್ ಹೇಳ್ತೀರಿ, 12-13 ಲಕ್ಷ ಬ್ರಾಹ್ಮಣರು, ಈ 45 ಅವ್ರ ಬದುಕು ಕಟ್ಕೊಡಿ ಅನ್ನುವಂಥ ವಾದಗಳಾಗೋ ಸಾಧ್ಯತೆಗಳಿರಲ್ವಾ? ಡೆಫಿನೆಟ್ಲಿ ಪರ ವಿರೋಧ ಇವೆಲ್ಲ ಚರ್ನಿಂಗ್ ಆಗಿರೋದ್ರಿಂದನೇ ನಾವು ಪ್ರಪೋರ್ಷನೇಟ್ ವೇಟಲ್ಲಿ ಮಾತ್ರ ರಿಸರ್ವೇಷನ್ ಕೊಡು. ಈ ಗಣತಿ ಜಾತಿ ಗಣತಿ ಬಂದಾಗೆಲ್ಲನೂ ನಾವು ಬರೇ ಆ ರಿಸರ್ವೇಷನ್ಗೆ ಬಂದು ನಿಂತ್ಕೊಂಡ್ಬಿಡ್ತೀವಿ, ವಿಚ್ ಇಸ್ ವೆರಿ ರಾಂಗ್. 54 ಪ್ರಶ್ನೆಯಲ್ಲಿ 2 ಪ್ರಶ್ನೆ ಮಾತ್ರ ಅದಕ್ಕೆ ಸದ್ಗುಣವಾಗಿ ಬಂದಿರೋದು. ಎಜುಕೇಶನ್ ಆ ಪೇಪರ್ಲಿ ಆ ಜಾತಿಯನ್ನು ಕಾಲಮ್ ತೆಗೆದೇ ಸಮೀಕ್ಷೆ ಮಾಡಕ್ ಆಗಲ್ವಾ? ಕೇಳೋದು ನಾನು. ಇರಬೇಕು, ತಪ್ಪೇನಿದೆ, ಅದನ್ನ ನಾವು ನೆಗ್ಲೆಕ್ಟ್ ಮಾಡೋಣ. ನಾನು ಹೇಳ್ತಾ ಇರೋದು, ಯಾಕಂದ್ರೆ ಇವತ್ತು ನೋಡಿ 60-70 ವರ್ಷದಿಂದ ನಾವು ರಿಸರ್ವೇಶನ್ ಕೊಡ್ತಾ ಬರ್ತಾ ಇದ್ದೀವಿ. ಇವತ್ತು ಅದರ ಪರಿಣಾಮ ಏನು ಅಂತ ಸರ್ಕಾರಕ್ಕೆ ಗೊತ್ತಾಗೋದು ಬೇಡವೆ, ಜನರಿಗೆ ಗೊತ್ತಾಗೋದು ಬೇಡವೆ? ತಪ್ಪಲ್ಲ, ಅದು ಗೊತ್ತಾಗೇ ಆಗುತ್ತೆ. ಅದರ ಜೊತೆಗೆ ನಾವು ಇವತ್ತು ಅದರ ಪರಿಣಾಮ ಏನಾಯ್ತು, ಇಷ್ಟು ಪರ್ಸೆಂಟೇಜ್ ಕೊಟ್ಟೋದಕ್ಕೆ ಎಷ್ಟು ಇಂಪ್ರೂವ್ ಆದ್ರು, ಇಂಪ್ರೂವ್ ಆಗಿಲ್ಲ, ನಾವು ಇನ್ನೂ ಹಿಂದುಳಿದಿದ್ವಿ ಹಂಗಂದ್ರೆ ಕೊಡಲೇಬಾರ್ದು ಅನ್ನೋ ವಾದನೂ ಬರಕ್ಕೆ ಶುರು ಆಗುತ್ತೆ. ಯಾಕಂದ್ರೆ ರಿಸರ್ವೇಶನ್ ಕೊಟ್ಟರು ನೀವು ಇಂಪ್ರೂವ್ ಆಗಿಲ್ಲ ಅಂತಂದ್ರೆ ಬೇರೆ ಏನೋ ಯೋಚನೆ ಮಾಡೋಣ ಬಿಡಿ ಅನ್ನುವಂಥ ಪ್ರಶ್ನೆನೂ ಬರ್ಬೋದು. ಸೊ ಈ ರೀತಿಯ ಚಿಂತನೆ ಮಂಥನೆಗೆ ಒಂದು ಅವಕಾಶ, ಸದುವಕಾಶ ಇವತ್ತು ಇದೆ. ಅರ್ಥ ಆಯ್ತಲ್ವಾ? ಜನರು ಇದನ್ನು ತೊಗೊಳ್ಬೇಕು. ಈಗ ನಾನು ಲಿಂಗಾಯತರ ಕಡೆಯವನು, ನಮ್ಮ ಮಠಾಧೀಶರು ಹೇಳ್ಬಿಟ್ಟಿದ್ದಾರೆ, ನಾನು ಅದನ್ನು ರಿಪ್ರೆಸೆಂಟ್ ಮಾಡ್ತೀನಿ ಅಂತ ಹೇಳಿ ಅವ್ರು ಮೊದಲಿಂದ ತೂಕ ಹಾಕೊಂಡು ಕುತ್ಕೊಂಡ್ಬಿಟ್ರೆ ಹೆಂಗೆ? ಅಂದರೆ ಅವ್ರೊಬ್ಬರ ಹೆಸರು ತೊಗೊಳ್ತಾ ಇದ್ದೀನಿ ಅಂದರೆ ಅವ್ರಿಗೊಂದು ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ ಅಷ್ಟೇ. ಅವರು ಒಂದು ಎಕ್ಸಾಂಪಲ್ ಅಷ್ಟೇ. ಹಂಗಂತೇಳಿ ಕುರುಬರಿಂದನೂ ಬಂದಿದ್ದಾರೆ, ಇವರಿಂದನೂ ಬಂದಿದ್ದಾರೆ. ಗೌಡ್ರಂತರೂ ಮೊದಲಿಂದನೂ ಡಿ ಕೆ ಶಿವಕುಮಾರ್ ಅವ್ರನ್ನ ಹಿಡ್ಕೊಂಡು ಬಂದಿದ್ದಾರೆ, ಇತ್ಲ ಕಡೆ BJP ಕಡೆಯಿಂದನೂ ಬಂದಿದ್ದಾರೆ. ಆಮೇಲೆ ಮಠಾಧೀಶರು ಬಂದು ಹೇಳ್ಬಿಡೋದು, ದಿಸ್ ಇಸ್ ವೆರಿ ರಾಂಗ್. ನಾನು ಯಾವ ಜಾತಿ ಪಂಗಡಕ್ಕೆ ಸೇರಿದಿನೋ ಆ ಮಠಾಧೀಶರು ಹೇಳಿದ್ದಾರೆ. ನಾ ಅವ್ರಿಗೂ ಹೇಳಕ್ಕೆ, ಕೈ ಮುಗಿದು ಕೇಳ್ಕೊಳ್ಳೋಕ್ಕೂ ಇಷ್ಟ ಬಯಸ್ತೀನಿ, ಯು ಶುಡ್ ನಾಟ್ ಫಾಲ್ ಇನ್ ಟು ದಿಸ್ ಪ್ರೇ. ಯಾಕಂದ್ರೆ ನೀವು ಹೇಳಾದ್ಮೇಲೇನು ಇವತ್ತಿಗೆ ಒಂದು ಬೇರೆ ರೀತಿಯ ನಿರ್ಧಾರ ತಗೊಂಡು ಎಲ್ಲರೂ ಅದಕ್ಕೆ ಸಹಯೋಗ ಕೊಟ್ಟರೆ ಅವ್ರಿಗೇನು ಎಷ್ಟು ಅವಮಾನ. ಸೊ ಹಾಗಾಗಿ ಜಂಪಿಗೆ ನಮ್ಮ ಜಾತಿಯವನೇ ಈ ಸತಿ CM ಆಗಬೇಕು ಅನ್ನುವಂಥ ಹೇಳಿಕೆ ಕೊಡುವಂಥದ್ದು, ಅದಕ್ಕೆ ಎಷ್ಟು ಕಿಮ್ಮತ್ತು ನಿಮ್ಗೆ ಸಿಕ್ಕಿದೆ ಅನ್ನೋದು, ಅದಕ್ಕೆ ಮರ್ಯಾದೆ ನಿಮ್ದು ಕಡಿಮೆ ಆಗ್ತಾ ಹೋಗ್ತಾ ಇದೆ ಅನ್ನೋದನ್ನು ನೀವು ಗಮನಿಸಬೇಕು. ನೀವು ಜಾತಿಗೆ ಮಾತ್ರ ಪರಿಗಣಿಸಿ, ಜಾತಿಯ ನೀವು ಜಗದ್ಗುರು ಅಂತ ಬರ್ಕೊಳ್ತೀರ. ಲಿಂಗಾಯತ ಸ್ವಾಮೀಜಿ ಜಗದ್ಗುರು, ಬ್ರಾಹ್ಮಣರ ಯಾರೋ ಒಬ್ರು ಗುರುಗಳಿದ್ದಾರೆ ಜಗದ್ಗುರು, ಎಲ್ಲರೂ ಜಗದ್ಗುರು. ನೀವು ಜಗತ್ತಿನಲ್ಲಿರುವ ಸರ್ವ ಮಾನವ ಧರ್ಮನ ಹಿಡ್ಕೊಂಡು ಬೇರೆ ಕ್ರಿಮಿ ಕೀಟಕಗಳಿಗೂ ಕೂಡ ನೀವು ಗುರುಗಳಾಗಬೇಕು ಹೊರತು ನಿಮ್ಮ ಜಾತಿಗೆ ಸಮುದಾಯಕ್ಕೆ ಸೀಮಿತವಾದವರು ನೀವು ತಪ್ಪು ಅನ್ನೋದನ್ನ ನಾನು ಒಪ್ಪನಾಗಿ ಹೇಳ್ತೀನಿ. ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ನೀವು ಜಗದ್ಗುರುಗಳಾಗಿ, ನೀವು ಜಗದ್ಗುರುಗಳನ್ನು ಹುಟ್ಟಿ ಹಾಕಿ ನಮ್ಮಂಥವ್ರನ್ನೂ ಕರೀರಿ, ಬೇರೆಯವ್ರನ್ನೂ ಕರೀರಿ. ನಾನು ನಿಮ್ಮ ಜಾತಿಗೆ ಸೇರಿದಿನೋ ಇಲ್ವೋ ನನಗೂ ಊಟಕ್ಕೆ ಹಾಕ್ತಾ ಇದ್ದೀರಾ ನೀವು ನಿಮ್ಮ ಮಟ್ಟಕ್ಕೆ ಹೋದಾಗ, ಅದು ಆ ಋಣ ಇದೆ ನಮಗೆಲ್ಲರಿಗೂ. ಕಾನ್ಸ್ಟಿಟ್ಯೂಷನ್ ಇರೋಕ್ಕಿಂತ ಮೊದಲನೇ ನಮ್ಮ ಗುರುಗಳು, ಜಗದ್ಗುರುಗಳು ಒಂದು ರೂಲ್ ಬೇಸ್ಡ್ ಸೊಸೈಟಿನ ತಗೊಂಡ್ಬಂದ್ರು ನಮ್ಮ ಸಮಾಜದಲ್ಲಿ. ಅವ್ರಿಗೆ ನಾನು ಮರ್ಯಾದೆ ಕೊಡ್ತೀನಿ. ಕೆಲವೊಂದು ಮಠಗಳಿಗೆ ಹೋದ್ರೆ, ಲಿಂಗಾಯತ ಮಠಗಳಲ್ಲಿ ಅಲ್ಲಿ ಅಮರು ಸಿಗ್ತಾನೆ, ಅಕ್ಬರು ಸಿಗ್ತಾನೆ, ಆಂಟನಿಯೂ ಸಿಗ್ತಾನೆ. ಎಕ್ಸಾಕ್ಟ್ಲಿ. ಇಂಥ ಒಂದು ವಾತಾವರಣದ ನಡುವೆ ಇಂಥ ಸಮೀಕ್ಷೆಗಳಲ್ಲಿ ವಿಭಜನೆ ತರಲ್ವಾ ಅಂತ ನಾನು ಸೂಕ್ಷ್ಮವಾಗಿ ನೋಡೋದಾದ್ರೆ
ಈ ವಿಭಜನೆ ಅಲ್ಲ. ಸಿ ದಿಸ್ ಇಸ್ ಅ ಬ್ಯೂಟಿ. ನೋಡ್ರಿ, ಒಂದೇ ರೀತಿ ಫ್ಲವರ್ಸ್ ಹಾಕ್ಬಿಟ್ರೆ ನಿಮಗೆ ಬುಕೆ ಆಗೋಗ್ಬಿಡುತ್ತಾ? ಬುಕೆ ಚಂದ ಕಾಣಬೇಕು ಅಂತಂದ್ರೆ ದೇರ್ ಹ್ಯಾಸ್ ಟು ಬಿ ಮಲ್ಟಿಪಲ್. ದೇರ್ ಇಸ್ ನಥಿಂಗ್ ರಾಂಗ್. ಇಟ್ ಈಸ್ ದ ವೇ ಹೌ ಯು ಲುಕ್ ಅಟ್ ಇಟ್ ಅಂಡ್ ಪರ್ಸೀವ್ ದಟ್. ನೋಡಿ, ಇವತ್ತಿನವರೆಗೂ ಸಿದ್ದರಾಮಯ್ಯ ಅವರಿಗೆ ನೀವು ಅಪ್ರಿಷಿಯೇಟ್ ಮಾಡಿದ್ರ ಜಾತಿ ಹಿಡಿಲಾರ್ದೇನೆ 5 ಗ್ಯಾರಂಟಿ ಕೊಟ್ಟರು, 5 ಗ್ಯಾರಂಟಿ ಕೊಟ್ಟರು ಅಂತ. ಅಲ್ಲಿರೋರು ಹಿಂದುಳಿದವರು ಆದರೂ ಬಂದ್ಬಿಟ್ಟು ಸರ್ ನಮಗೋಸ್ಕರ ಸ್ಪೆಷಲ್ ಆಗಿ ಕೊಟ್ರಾ ನೀವು ಅಂತ ಏನು ಕೇಳಲಿಲ್ವಲ್ಲ? ಅರ್ಥ ಆಯ್ತಲ್ವಾ? ಸೊ ದಿಸ್ ಇಸ್ ದ ಬ್ಯೂಟಿ ಆಫ್ ಡೆಮೋಕ್ರಸಿ ರೀ. ನಮ್ಮ ಭಾರತ ವರ್ಷದ ಹಿನ್ನೆಲೆಯಿಂದ ಬಂದಿರೋ, ಸಾಂಸ್ಕೃತಿಕ ಹಿನ್ನೆಲೆಯಿಂದ ಬಂದಿರುವಂಥ ಜನರ ಬ್ಯೂಟಿ ರೀ ಇದು. ನಾವು ಪೊಲಿಟಿಕಲ್ ಪಾರ್ಟೀಸ್ ಆಗ್ಬಿಟ್ಟು ಅದನ್ನ ಡಿವೈಡ್ ಮಾಡಕ್ ಹೋಗೋದಿದೆಯಲ್ಲ, ಅದರಲ್ಲಿ ನಾವು ಏನೋ ಒಂದು ಕಲ್ಮಶ ತುಂಬುತ್ತಾ ಇದೀವಲ್ಲ, ವಿಷ ತುಂಬುತ್ತಾ ಇದೀವಲ್ಲ, ಅದನ್ನ ಬಿಟ್ಬಿಡೋಣ. ದಿಲೀಪ್ ಅವರೇ, ನಾನು ಇನ್ನೊಂದು ಹ್ಯಾಡ್ ಆನ್ ಮಾಡ್ತೀನಿ. ಇವತ್ತು ಆಕ್ಚುಲಿ ನಮ್ಮ ಸರ್ ಹೇಳ್ತಿದ್ದಂಗೆ ಆ ಜನ ಆತಂಕಕ್ಕೆ ಯಾಕೆ ಒಳಗಾಗಿದ್ದಾರೆ ಅಂತಕ್ಕಂಥ ಯೋಚನೆ ಮಾಡ್ಬೇಕಾಗತ್ತೆ. ಇಲ್ಲಿ ಆತಂಕಕ್ಕೊಳಗಾಗಿರ್ತಕ್ಕಂಥವ್ರು ಕೇವಲ ಜಾಸ್ತಿ ಜನಸಂಖ್ಯೆ ಇರ್ತಕ್ಕಂಥ ಜಾತಿಯವರಲ್ಲ, ಅಥವಾ ನಾವು ಕಮ್ಮಿ ಇದ್ದ ಕಾರಣಕ್ಕೋಸ್ಕರ ಆತಂಕಕ್ಕೊಳಗಾಗಿಲ್ಲ. ಈಗ ಲಿಂಗಾಯತನು ಆತಂಕಕ್ಕೊಳಗಾಗಿದ್ದಾನೆ, ಒಕ್ಕಲಿಗನು ಒಳಗಾಗಿದ್ದಾನೆ, ಸವಿತಾ ಸಮಾಜದನು ಒಳಗಾಗಿದ್ದಾನೆ, ಯಾದವನು ಆಗಿದ್ದಾನೆ, ವಿಶ್ವಕರ್ಮನ, ಎಲ್ಲರೂ ಆತಂಕಗಳು. ಯಾಕೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಸಂಖ್ಯೆ ಕಮ್ಮಿ ತೋರಿಸಿರ್ಬೋದು ಅಥವಾ ಜಾಸ್ತಿ ತೋರಿಸಿರ್ಬೋದು. ಇಟ್ಸ್ ಗೋಯಿಂಗ್ ಟು ರಿಸರ್ವೇಶನ್. ಎಲ್ಲೋ ಒಂದ್ ಕಡೆ ರಿಸರ್ವೇಶನ್ ಸೆಟ್ ಆಗ್ಬಿಟ್ರೆ ನೆಕ್ಸ್ಟ್ ನಮಗೆ ಮೋಸ ಆಗುತ್ತೆ. ಒಂದು ಅದಕ್ಕೆ ನಾವೇನ್ ಕೇಳೋಣ ಅಂದ್ರೆ, ನಾನು ನಿಮ್ಗೆ ಅದಕ್ಕೆ ಕೇಳಿದೆ, ಅದೊಂದು ಯಾರ್ದು ಜನಸಂಖ್ಯೆ ಕಡಿಮೆ ಇದೆಯೋ ಅವ್ರಿಗೆ ಇನ್ಸೆಂಟಿವೈಸ್ ಮಾಡಕ್ ಹೋಗಿ ಅದ್ರ ಜೊತೆಗೆ ಕಂಟ್ರೋಲ್ ಮಾಡಿದ್ದಾರೆ. ಅವರು ಗ್ರೋತ್ ಎಂಜಿನ್ ನಲ್ಲಿ ಪಾಸಿಟಿವ್ ಆಗಿ ಏಡ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಇನ್ಸೆಂಟಿವೈಸ್ ಮಾಡಬೇಕು. ಸುಮ್ಮನೆ ರೇಟ್ ಜಾಸ್ತಿ, ಅವ್ರದ್ದು ಪಾಪ್ಯುಲೇಷನ್ ಜಾಸ್ತಿ ಆಗ್ಬಿಟ್ಟಿದೆ ಅಂದ್ರೆ ತೂಕ ಜಾಸ್ತಿ ಸಿಗುತ್ತೆ ಅನ್ಕೊಂಡಿದ್ದಾರಲ್ಲ, ಅವ್ರಿಗೆ ಅದ್ರ ಜೊತೆಗೆ ಮಾಡ್ಬೇಕು. ನೋಡಿ, ಈಗ ಸಾಮಾಜಿಕ ಒಂದು ಶೈಕ್ಷಣಿಕ ಅಂತ ಬಂದ ಯೋಚನೆ ಸಿದ್ದರಾಮಯ್ಯ ಅವ್ರ ತಲೆಯಲ್ಲಿದೆ ಅಂತ ನಾವು ಶುರು ಮಾಡಿದೀವಲ್ಲ ಮೇಡಮ್. ಇವತ್ತು ಈ ವೇದಿಕೆ ಬಿಟ್ಟು ಬೇರೆ ಕಡೆ ಎಲ್ಲಾದ್ರೂ ಚರ್ಚೆ ಆಗಿದೆಯಾ? ಅರವಿಂದ್ ಕೆಬಿ ಅನ್ನೋಂಥವ್ರು ಬಿಟ್ಬಿಟ್ಟು ಬೇರೆಯವ್ರು ಯಾರಾದ್ರೂ ಇದನ್ನ ಹೇಳಿದಾರ? ಪ್ರೈಡ್ ಆನ್ ದಿಸ್ ಆಲ್ಸೋ, ರೈಟ್? ಈ ವೇದಿಕೆಯಲ್ಲಿ ಇವತ್ತು ಚರ್ಚೆ ಆಯ್ತು. ಇವತ್ತು ನಮ್ಮ ಸ್ನೇಹಿತರು ಬಿಜೆಪಿಯವರು ಬಂದಿದ್ದಾರೆ, ನಾನಿದ್ದೀನಿ, ನೀವು ಮೇಡಮ್ ಇದ್ದೀರಾ. ಇವತ್ತು ಜಿ ಕನ್ನಡ ಇವತ್ತು ನಮಗೆ ನ್ಯೂಸ್ ಈ ಒಂದು ವೇದಿಕೆಯನ್ನ ತಲುಪಿಸಿದೆ. ಇದನ್ನ ನಾವು ಹೆಮ್ಮೆ ಪಡೋದು ಬೇಡವೆ? ಮತ್ತೆ ದಿಸ್ ಕ್ಯಾನ್ ಬಿಕಮ್ ಅ ಸ್ಟಾರ್ಟಿಂಗ್ ಪಿವೋಟಲ್ ಪಾಯಿಂಟ್ ಫಾರ್ ಅ ಬಿಗ್ ಹಿಸ್ಟಾರಿಕ್ ಚೇಂಜ್. ಸಾಮಾಜಿಕ ಅಸಮತೋಲನ ಅಂತಕ್ಕಂಥದ್ದು ನಮಗೆ ಕೇವಲ ಬೇರೆ ಬೇರೆ ರೀತಿನಲ್ಲ, ಜನಸಂಖ್ಯಾ ಸ್ಫೋಟ ಅಂತಕ್ಕಂಥದ್ದು ಒಂದು ಸಾಮಾಜಿಕ ಅಸಮತೋಲನೆ, ಸೋಷಿಯಲ್ ಇಂಬ್ಯಾಲೆನ್ಸ್. ನಾವು ಅದನ್ನ ಮಾಡಲೇಬೇಕು. ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದು ಧರ್ಮ ಅಥವಾ ಜಾತಿನ ಜಾಸ್ತಿ ಜನಸಂಖ್ಯೆ ಇದೆ ಅಂತಕ್ಕಂಥ ತೋರಿಸೋದು ಅದು ಒಂದು ಆಂಗ್ಸೈಟಿನೇ, ನಮಗೆ ಆತಂಕನೇ. ಯಾಕೆ ಅಂತಂದ್ರೆ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಫ್ಯೂಚರ್, ಏನಾಗ್ಬೋದು ಫ್ಯೂಚರ್ ಅಲ್ಲಿ. ಇವತ್ತು ಎಲ್ಲೋ ಒಂದ್ ಕಡೆ ಇಡೀ ಪ್ರಪಂಚದಲ್ಲಿ ಜಾಸ್ತಿ ಜನಸಂಖ್ಯೆ ನಮ್ಮ ದೇಶದಲ್ಲಿ ಇದೆ. ಇದು ಇದೇ ರೀತಿ ಆದ್ರೆ ಜನಸಂಖ್ಯೆ ಸ್ಫೋಟ ಆಗುತ್ತೆ. ಇದು ಮ್ಯಾಟರ್ ಆಫ್ ನಾಟ್ ಮುಸ್ಲಿಂ ಅಥವಾ ಇನ್ನು ಬೇರೆ ಅಲ್ಲ, ಇದು ಕಂಟ್ರೋಲಿಗೆ ತರಲೇಬೇಕು. ಇದು ಸಾಮಾಜಿಕವಾಗಿ ನಾವು ಸರ್ವೆ ಮಾಡ್ತಾ ಇದ್ದೀವಿ. ಇಲ್ಲೇ ಒಂದು ಕನ್ಸೆನ್ಸಸ್ ಆಯ್ತು, ನಾವಿಬ್ರು ಒಪ್ತಾ ಇದೀವಿ, ವಿ ಆರ್ ಆನ್ ದ ಸೇಮ್ ಪೇಜ್. ನೀವು ಹೋಗ್ಬಿಟ್ಟು ನಿಮ್ಮ ಪಕ್ಷದವ್ರಿಗೂ ಅದನ್ನೇ ಹೇಳ್ಬೇಕು ಸ್ವಾಮಿ. ಆಮೇಲೆ ಇನ್ನೊಂದು ನಾನು ಮೇನ್ ಪಾಯಿಂಟ್ ಹೇಳಲೇಬೇಕು. ಮತ್ತೆ ಇದನ್ನ ನಾನು ಒಂದು ಜನರಲೈಸ್ ಮಾಡಿದಾಗ ಈ ಎಲ್ಲೋ ಒಂದ್ ಕಡೆ ಸಿಎಂ ಕುರ್ಚಿ ರೇಸ್ ನಡೀತಾ ಇದೆ. ಈ ಕುರ್ಚಿ ರೇಸ್ಗೆ ಎಲ್ಲೋ ಒಂದ್ ಕಡೆ ಇದೊಂದು ಜಾತಿ ಗಣತಿ ಅಂತಕ್ಕಂಥದ್ದು ಒಂದು ಹಕ್ಕಿನ ತೆಗೆದು ಎಸ್ತಿದ್ದಾರೆ ಸಿದ್ದರಾಮಯ್ಯ. ಯಾವ ಟೈಮ್ ನಲ್ಲಿ ಎಸ್ತಿದ್ದಾರೆ ಕುರ್ಚಿ ಬದಲಾವಣೆ ಟೈಮ್ ನಲ್ಲಿ ಎಸ್ತಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಕೇಳಂಗಿಲ್ಲ ಕುರ್ಚಿನ. ಯಾಕೆ ಅಂದ್ರೆ ನನ್ನ ಜೊತೆ ಇರ್ತಕ್ಕಂಥ ಜಾತಿ ಯಾವುದು, ಮುಸಲ್ಮಾನ್ ಜನಸಂಖ್ಯೆ ನನ್ನ ಜೊತೆ ಇದೆ, ಕುರುಬರು ನನ್ನ ಜೊತೆ ಇದ್ದಾರೆ, ಒಕ್ಕಲಿಗರು ಕಮ್ಮಿ ಇದ್ರೆ ನನಗೆ ಕೇಳಂಗಿಲ್ಲ, ಅಷ್ಟೇ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು. ಇದು ನಡೀತಾ ಇರ್ತಕ್ಕಂಥ ಜಾತಿ ರಾಜಕಾರಣ. ಇದನ್ನ ಅರ್ಥ ಮಾಡ್ಕೊಬೇಕು ಕರ್ನಾಟಕ ಜನತೆ. ಇದಕ್ಕೆ ಸೀಮಿತವಾಗಲಾರದ ಹಾಗೆ ನಾವು ಇರೋಣ. ಇವತ್ತೇನು ನಾವು ಮುಂದಾಲೋಚನೆ ಇಟ್ಕೊಂಡು ಇವತ್ತೇನು ಮಾತಾಡಿದೀವಿ, ಡೆವಲಪ್ಮೆಂಟ್ ಎಂಜಿನ್ ಆಗಬೇಕು ಕರ್ನಾಟಕ ಅಂತ ಏನ್ ಇಟ್ಕೊಂಡಿದೀವಿ, ಆ ಲೆಕ್ಕನಲ್ಲಿ ಆ ನಿಟ್ಟಿನಲ್ಲಿ ಯೋಚನೆ ಸಿದ್ದರಾಮಯ್ಯ ಬರ್ಲಿ ಅಂತ ಭಾವ. ಮತ್ತೆ ನಾವು ಈ ಭ್ರಷ್ಟಾಚಾರಗಳು ಇಲ್ಲಿ ನಡೀತಾ ಇರ್ತಕ್ಕಂಥ ಏನೇ ನಡೀತಾ ಇದೆ ಅನಾಚಾರಗಳನ್ನ ಬಿಟ್ಟೇ ಬಿಟ್ಟಿದೀವಿ ಚರ್ಚೆನ. ಇವ್ರು ಹಾಕಿದ ಕಾಳಿಗೆ ಡೈವರ್ಟಿಂಗ್ ದ ಸಬ್ಜೆಕ್ಟ್. ಅವ್ರು ಹಾಕಿದ ಕಾಳಿಗೆ ನಾವು ಇವತ್ತು ಮೇಯ್ತಾ ಇದ್ದೀವಿ. ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ರಾಜಕೀಯವಾಗಿ ಸದ್ಯದ ಸಿಚುವೇಶನ್ ಅನ್ನು ನೋಡೋದಾದ್ರೆ, ಇವತ್ತು ನಮ್ಮ ಪ್ಯಾನಲಿಸ್ಟ್ ಮಾತಾಡಿದ ಹಾಗೆ ರಾಜ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ನಲ್ಲಿ ಕುರ್ಚಿ ಗುದ್ದಾಟ ಕೊಂಚ ಹೆಚ್ಚಾಗ್ತಾ ಇತ್ತು. ಆ ಟೈಮಿಗೆ ಬಂದಂತಹ ಸಬ್ಜೆಕ್ಟೇ ಜಾತಿ ಜನಗಣತಿ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಇದು ಜನರ ಮನಸ್ಸಿನಲ್ಲಿ ಈ ವಿಷಯವನ್ನು ಬಿತ್ತಿದಂತಾಯಿತು. ಹಾಗಾಗಿ ಬೆಲೆ ಏರಿಕೆ ಇರ್ಬೋದು, ರಾಜ್ಯದ ಜ್ವಲಂತ ಸಮಸ್ಯೆಗಳೆಲ್ಲ ಬದಿಗೋಗಿ ಎಲ್ಲರ ಬಾಯಲ್ಲೂ ಜಾತಿ ಗಣತಿ, ಇದು ಒಂದು ಆಯಾಮ. ಇದರ ಜೊತೆಗೆ ಈ ಜಾತಿ ಗಣತಿ ಅನ್ನೋದು ಜಾರಿಗೆ ಬರುತ್ತಾ ಇಲ್ವಾ ಅನ್ನೋದರ ನಡುವೆ ವಿರೋಧ ಪಕ್ಷಗಳನ್ನು ಬದಿಗಿಡೋಣ. ಈ ಆಡಳಿತ ಪಕ್ಷದಲ್ಲೇ ಒಂದಷ್ಟು ಗೊಂದಲಗಳಿದ್ದಾವೆ. ಅದನ್ನು ಕರ್ನಾಟಕ ಕಾಂಗ್ರೆಸ್ ಇರ್ಬೋದು ಅಥವಾ ಜಾತಿ ಗಣತಿ ವರದಿಯನ್ನು ತಂದಂತಹ ಸಮಿತಿ ಇರ್ಬೋದು, ಯಾವ ರೀತಿ ಬಗೆಹರಿಸುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.